ಸರಿ ಮಮ್ಮಿ ಕಳಿಸ್ಲಾ ಫೋಟೋ ಆದ್ಮೇಲೆ ಕಳ್ಸೋದ ನಾನು ಇಲ್ಲೇ ಹೇಳ್ತೀನಿ ನಿಂತಿದ್ದೆ ಉಲ್ಟಾ ಆಗ್ತಾ ಇತ್ತು ಬಿದ್ದೋಗ್ತಾ ಇತ್ತು ಸೆಲೆಬ್ರಿಟಿ ಸರ್ ಅಭಿಮಾನಿ ಸರ್ ಅಭಿಮಾನಿ ಸರ್ ಪ್ಲೀಸ್ ಡೈರೆಕ್ಟ್ ಶೂಟ್ ದೇವರಿಗೆ ಹೆಂಗಿತ್ತು ಪಕೋಡ ಬೆಂಡೆಕಾಯಿ ಇರ್ಬೇಕು ಓ ಸಾಂಬಾರು ನಮ್ಗೆ ಅನ್ನ ಸಾರು ಸಿಕ್ಬಿಟ್ರೆ ಪರಮಾನ್ನ ಅದು ತಟ್ಟೆಲಿ ಅನ್ನನೇ ಕಾಣ್ತಲ್ಲ ಕಾಣುತ್ತೆ ಬರುತ್ತೆ ಅಲ್ಲಿದೆ ನೋಡಿ ಗುಡ್ ಮಾರ್ನಿಂಗ್ ಹೆಂಗ್ ತುಂಬಾ ಬಿಸಿಲಾ ಅಲ್ಲೇ ಆರಾಮಾಗಿ ನೆರಳಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಾ ಬನ್ನಿ ಬಿಸಿಲಿಗೆ ಬನ್ನಿ ಏನಾಯ್ತು ನೆರಳೆಲ್ಲ ನಿಂತ್ಕೊಂಬಾರ್ದು ಬನ್ನಿ 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 ನೋಡೋಣ ಇಲ್ಲಿ ನೋಡಿ ಇಲ್ಲಿ ಜನದ ಜಂಗುಳಿ ಹೆಂಗಿದೆ ನೀವೆಲ್ಲ ಆರಾಮಾಗಿ ಬಿಸಿಲಲ್ಲಿ ನೆರಳಲ್ಲಿ ಎಷ್ಟು ಹೊಳ್ತಾ ಇದ್ದೀರಾ ಬನ್ನಿ ಬನ್ನಿ ಹೋಗೋಣ ಚೈನಾ ಹೌದಾ ಬನ್ನಿ ಪರವಾಗಿಲ್ಲ ಎಕ್ಸ್ಪ್ಲೋರ್ ಮಾಡೋಣ ಇವಾಗ ಲೆಟ್ಸ್ ಗೋ ಬಂದ್ರು ಬನ್ನಿ ಎಲ್ಲರೂ ಬಂದ್ರು So this is for the emperor. And thirdly, let's take a look at the red color. As you know, the red in China is lucky color. Symbolize the good luck, richness, yes, and the wealth. And especially during the Chinese New Year. ಇದೇ ನವೆಂಬರ್ 7ನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ ಟೂರ್ಸ್ ಕಡೆಯಿಂದ ಜಪಾನ್ ಮತ್ತೆ ಸೌತ್ ಕೊರಿಯಾ ಗ್ರೂಪ್ ಟೂರ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ ಗೊತ್ತಾ? ಟೋಕಿಯೋ, ಒಸಾಕಾ, ಕಿಯೋಟೋ ಮತ್ತು ಮೌಂಟ್ ಫಿಜಿ, ಹಾಗೆ ಸೌತ್ ಕೊರಿಯಾಲಿ ಬೂಸಾನು ಮತ್ತು ಸಿಯೋಲು ಕರ್ಕೊಂಡು ಹೋಗ್ತಾ ಇದೀವಿ. ಅದಷ್ಟೇ ಅಲ್ಲದೆ ನಾರ್ತ್ ಕೊರಿಯಾ ಬಾರ್ಡರ್ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ನಿಮಗೆ ಸೇಫಾಗಿ ಜಪಾನು ಸೌತ್ ಕೊರಿಯಾ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬರ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ನವೆಂಬರ್ 7ನೇ ತಾರೀಕು ಜಪಾನ್ ಮತ್ತು ಸೌತ್ ಕೊರಿಯಾ. ಚೈನಾದ ದ ಇಂಪೀರಿಯಲ್ ಪ್ಯಾಲೇಸ್ ಇದು. ಹೇಳಿದ್ರಲ್ಲ ಆವಾಗಲೇ ಆಶಾ, 24 ಜನ ಕಿಂಗ್ಗಳಿದ್ರಂತೆ ಇಲ್ಲಿ. ಒಂದೊಂದು ಕಿಂಗ್ಗೆ ಒಂದೇ ಒಂದು ಮದುವೆ ಆಗಿದ್ದು. ಆದರೆ ಒಬ್ಬೊಬ್ಬರಿಗೆ 2000 ಜನ ಹೆಣ್ಮಕ್ಳನ್ನ ಅವರು ಇಟ್ಕೊಂಡಿದ್ರಂತೆ, ಮನೆ ಕೆಲಸಕ್ಕಾಗಲಿ ಇಲ್ಲ ಎಂತಕ್ಕಾದರೂ ಆಗಲಿ. ಎಷ್ಟು ರೂಮ್ಸ್ ಇದೆ ಅಂತ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಇಲ್ಲಿ ಬರೋಬ್ಬರಿ 9999.5 ರೂಮ್ಗಳವೆ. 1000 ಎಂತಕ್ಕಾಗಲಿಲ್ಲ ಅದನ್ನು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಹೇಳಿ. ಎಂತಕ್ಕೆ ರಾಜ 1000 ರೂಮ್ಗಳನ್ನ ಕಟ್ಟಿಸ್ಲಿಲ್ಲ. ಇದನ್ನು ಫೋರ್ಬಿಡನ್ ಸಿಟಿ ಅಂತಲೂ ಅಂತಾರೆ. ಇದನ್ನು ನೋಡೋಕ್ಕೆ ಎಲ್ಲ ಕಡೆಯಿಂದನೂ ಜನಗಳು ಬರ್ತಾರೆ. ಕ್ಯೂ ನೋಡಿ ಹೆಂಗಿದೆ. ಯಾರು ಫಾರಿನ್ ಟೂರಿಸ್ಟ್ಗಳಿಲ್ಲ, ಎಲ್ಲ ಲೋಕಲ್ ಟೂರಿಸ್ಟ್ಗಳೇ. ಲೋಕಲ್ ಜನನೇ ಎಷ್ಟು ಜನ ಬರ್ತಾರೆ. ಯಾಕಂದ್ರೆ ಕನ್ನಡರಿಗೆ ಒಂಥರ ಇಂಪಾರ್ಟೆಂಟ್ ಪ್ಯಾಲೇಸ್ ಇದು. ಆ್ಯಕ್ಚುಲಿ ನಾವೀಗ ಮೈಸೂರು ಪ್ಯಾಲೇಸ್ ನೋಡೋಕೆ ಹೋಗ್ತೀವಿ ಗೊತ್ತಾ, ಅದೇ ಥರ ಇವ್ರು ಕೂಡ ಬರ್ತಾರೆ ಲೋಕಲಿಯನ್ಸ್. ನೋಡಿ ಹಿಂದೆ ಹೆಂಗೆ ಕಟ್ಸ್ಕೊಂಡವ್ರೆ. 72 ಹೆಕ್ಟೇರಲ್ಲಿ ಕಟ್ಟಿರೋದು ಇಂಪೀರಿಯಲ್ ಪ್ಯಾಲೇಸ್ನ. ಬೃಹತ್ ಸಖತ್ ದೊಡ್ಡದಾಗಿದೆ. 72 ಹೆಕ್ಟೇರ್ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟಿರ್ಬೋದು ಅಂತ. ಇದು ಎಂಟ್ರೆನ್ಸ್ ಗೇಟೇ ನೋಡಿ ಎಷ್ಟು ದೊಡ್ಡದಾಗಿ ಕಟ್ಕೊಂಡವ್ರು ಇವರು. ಒಳಗಡೆ ಹೋಗೋಕ್ಕೆ ಇನ್ನೂ 10,000 ರೂಮ್ ಅದು ಎಲ್ಲಿ ಕಟ್ಕೊಂಡವ್ರೆ ಗೊತ್ತಿಲ್ಲ. ರಾಜ ಒಳಗಡೆ ಇನ್ನೆಷ್ಟು ದೊಡ್ಡದಾಗಿರ್ಬೋದು. ಎಲ್ಲ ಕಡೆ ಫೇಸ್ ಡಿಟೆಕ್ಷನ್ ಇಲ್ಲಿ. ಈ ಥರ ಫೇಸ್ ಡಿಟೆಕ್ಟ್ ಮಾಡ್ಬಿಟ್ಟು ನಮ್ಗೆ ಒಳಗೆ ಬಿಡ್ತಾರೆ. ನಮ್ಮ ಪಾಸ್ಪೋರ್ಟೇ ಇವರಿಗೆ ಎಲ್ಲ. ಬಾಬು ಅವರೇ, ಏನು ಅನ್ನಿಸ್ತಾ ಇದೆ ನಿಮ್ಗೆ ಈ ಥರ ಕಿಂಗ್ ಆ್ಯಂಡ್ ಮಿಂಗ್ ಡೈನಾಸ್ಟಿ ನೋಡಿ, ಎಂಪರರ್ ತೋರಿಸಿ ನೋಡಿ? ಆ್ಯಕ್ಚುಲಿ 10,000 ರೂಮ್ಸ್ ಬಂದ್ಬಿಟ್ಟು ಹೆವನಲ್ಲಿ ದೇವ್ರದಿದೆ ಅಂತ ಹೇಳ್ಬಿಟ್ಟು ಇವ್ರದ್ದೊಂದು ನಂಬಿಕೆ. ಸೊ ಆ ದೇವ್ರಿಗಿಂತ ಜಾಸ್ತಿ ನಾನು ಮಾಡಬಾರ್ದು ಅನ್ನೋ ಒಂದು ಇದರಿಂದ 9,999 ರೂಮ್ಸ್ನ ಬಿಲ್ಡ್ ಮಾಡಿದ್ರು. ರಾಜಂಗ್ ಮರ್ಯಾದೆ, ದೇವ್ರಿಗೆ ಮರ್ಯಾದೆ ಕೊಡೋದಕ್ಕೋಸ್ಕರ. ಏನು 10,000 ರೂಮ್ಗಳನ್ನ ಅಷ್ಟು ಬೇಗ ನಡ್ಕೊಂಡ್ ಬಂದ್ಬಿಟ್ರ? ಹೆಂಗೆ ಇವೆಲ್ಲ ಸಾಧ್ಯ? 10,000 ರೂಮ್ಗಳನ್ನ ಇಷ್ಟು ಬೇಗ ಹೋಗ್ಬಿಟ್ರ? ಅವನು 1995ರಲ್ಲಿ ಓ, ಅರ್ಧ ರೂಮ್ ಮಾತ್ರ ನಡ್ಕೊಂಡ್ ಬಂದ್ರಿ. ಚೆನ್ನಾಗಿ ಮಾಡಿ. ಫೋರ್ಬಿಡನ್ ಸಿಟಿ ನೋಡ್ಬಿಟ್ಟು ಎಲ್ಲರೂ ಸುಸ್ತಲ್ಲಿ ದವಾಕೊಂಬಿಟ್ಟವ್ರು, ಐಸ್ ಕ್ರೀಮ್ ತಿಂತಾರೆ. ಏನು ಹೆವಿ ಕೋಲ್ಡ್ ಅಂತೆ, ಸ್ನೋ ಎಲ್ಲ ಆಗ್ತಿತ್ತ ಒಳಗೆ. ಅದಕ್ಕೆ ನೋಡಿದೆ, ಸ್ನೋಫಾಲ್ ಆಗ್ತಿತ್ತ ಒಳಗಡೆ. ತುಂಬಾ ಸ್ನೋಫಾಲ್ ನೋಡಿ. ಬಿಸಿ ಬಿಸಿ ಪಕೋಡ ತಿಂತವ್ರೆ. ಇನ್ನು 3 ದಿನ 4 ದಿನ ಹಿಂಗೆ ಮಿಂಚ್ತಾ ಇರ್ತೀರಾ. ಆಮೇಲೆ ನೋಡಿ ಹೆಂಗಾಗಿರ್ತೀರ. ವಾಟ್ಸ್ ಯುವರ್ ನೇಮ್? ವಾಟ್ಸ್ ಯುವರ್ ನೇಮ್? ವಾಟ್ಸ್ ಯುವರ್ ನೇಮ್? My name is Evie. Name is Evie. My name is Hori. Hori. What's your name? What's your name? But what happened to your teeth? What happened to your teeth?
What happened? ನಾಚಿಕೆ ಮಾಡ್ಕೊಡೋ ಊಟ ಶಿಷ್ಯ. ನೀವೇ ನೋಡ್ತಾ ಇದ್ದೀರಾ ನಮ್ಮ ಚೈನಾ ವಿಡಿಯೋ ಸರಣಿಯಲ್ಲಿ ಎಂತೆಂಥ ಜಾಗಗಳನ್ನ ತೋರಿಸ್ತಾ ಇದ್ದೀವಿ. ಔತಾರ್ ಮೌಂಟೇನ್ಸ್ ಆಗಿರ್ಬೋದು, ಸ್ವರ್ಗದ ಬಾಗಿಲಾಗಿರ್ಬೋದು, ಅದಷ್ಟೇ ಅಲ್ಲ ವಿಚಿತ್ರವಾದ ಜಾಗಗಳಾಗಿರ್ಬೋದು. ನಿಮಗೂ ಈ ಜಾಗಗಳು ನೋಡಬೇಕು ಅನ್ಸದ್ಯಾ? ಹಾಗಾದರೆ ಇದೇ ಅಕ್ಟೋಬರ್ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ಎಷ್ಟಾಗುತ್ತೆ ಎಷ್ಟು ದಿನ ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಬೇಗ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಅಕ್ಟೋಬರ್ 27ನೇ ತಾರೀಕು ಚೈನಾಗೆ ಹೋಗೋಣ. ನಾವು ಎಷ್ಟೋ ದೇಶದಲ್ಲಿ ಇಂಡಿಯನ್ ಫುಡ್ ತಿಂದಿದ್ದೀವಿ, ಆದರೆ ಚೈನಾದಲ್ಲಿ ಇಂಡಿಯನ್ ಫುಡ್ ಹೆಂಗಿರುತ್ತೆ ಗೊತ್ತಾ? ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಇದು ಪಕೋಡಾಗೆ ಪನ್ನೀರ್ ಬಿರಿಯಾನಿ, ರೈಸು, ಇದೇನಿದು ಬೆಂಡೆಕಾಯ್ದಿರ್ಬೇಕು. ಸಾಂಬಾರು, ಆಮೇಲೆ ಇದೇನೋ ಇದೆ, ಎಲ್ಲ ವೆಜಿಟೇರಿಯನ್ ಆಪ್ಷನ್. ಈ ಕಡೆ ಬಂದರೆ ರಸಮ್ಮು, ಓಕೆ, ಹಪ್ಪಳ, ಚಟ್ನಿ, ಸ್ಪ್ರಿಂಗ್ ರೋಲು, ಚಿಕನ್ ಮಡ್ರಾಸು ಎಲ್ಲ ಮಾಡಿಬಿಟ್ಟಿದ್ದಾರೆ, ಎಲ್ಲ ಬಾರಿಸ್ತಾ ಇದ್ದಾರೆ. ಆದರೆ ಫುಡ್ ಹೆಂಗಿದೆ ಅಂತ ಕೇಳೋಣ. ಫಸ್ಟು ಆಶಾಯಿಂದಲೇ ಸ್ಟಾರ್ಟ್ ಮಾಡೋಣ. ಆಶಾ, ಹೆಂಗಿದೆ ಫುಡ್ಡು? ಸಾಂಬಾರು ರಸಮ್ ಎಲ್ಲ ಮಾಡ್ಬಿಟ್ಟವ್ರೆ. ಪಕೋಡ ಎಷ್ಟೋ ವರ್ಷಗಳೇ ಆಗಿದೆ ನಮ್ಗೆ. ಇದೇನು ಪಕೋಡ ತಾನೇ ಇದು? ಸಕ್ಕತ್ತಾಗಿದೆ. ಹೆಂಗಿದೆ ಊಟ? ಹೆಂಗಿದೆ ಊಟ? ಸೂಪರ್ ಇದೆ ಸರ್, ಚೆನ್ನಾಗಿದ್ಯಾ? ಸಾಂಬಾರು ರಸಮ್ ಎಲ್ಲ ಮಾಡ್ಬಿಟ್ಟವ್ರೆ. ಸಾಂಬಾರು ರಸಮ್ ಎಲ್ಲ ಸೇಮ್ ನಮ್ಮ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಸೌತ್ ಇಂಡಿಯನ್ ಸ್ಟೈಲು. ಸೌತ್ ಇಂಡಿಯಾ ಸ್ಟೈಲ್. ಹೆಂಗಿದೆ ಊಟ? ತುಂಬ ಚೆನ್ನಾಗಿದೆ ಊಟ. ಇಲ್ಲ ಮನೆ ಊಟ ಇವಾಗ ಇಲ್ಲಿ ನಮ್ಮ ಕೋನಿಚಿವ ಜಪಾನ್ ಅವರೇನೋ ತಿಂತವ್ರೆ. ಏನು ತಿಂತಾ ಇದೆಯಮ್ಮ? ಸೂಪು. ನಾನು ಚಿಕನ್ ಕರಿ. ಚೆನ್ನಾಗಿದೆ ಊಟ. ಇನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಲೋ ಮಿಸ್ಟರ್ ಸಿದ್ದು ಸರ್, ಹೇಗಿದೆ ಊಟ? ಸರ್, ಗುಡ್ ಅರೇಂಜ್ಮೆಂಟ್. ಚೆನ್ನಾಗಿದೆಯಾ? ಚೆನ್ನಾಗಿ ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಇದೆಯಾ? ಹಾಯ್ ಕಾವ್ಯ, ಹೌ ಆರ್ ಯು? ಹೇಗಿದೆ ಊಟ? ಚೆನ್ನಾಗಿದೆಯಾ? ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಇದೆಯಾ? ನಾನೇ ಎಲ್ಲರಿಗೂ ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದ್ದೀನಿ. ಚೆನ್ನಾಗಿಲ್ವಾ ಊಟ? ಹಪ್ಪಳ ಇದೆ, ಸೂಪರ್, ಸಾಕು. ಹಪ್ಪಳ ಒಂದು ಸಾಕಾಗದೆ ಕೊಟ್ಬಿಡಿ, ಅದು ಮಾತ್ರ. ಇಲ್ಲಿ ನಮ್ಮ ಯಂಗ್ ಕಪಲ್ಸ್ ಇದ್ದಾರೆ, ಯಂಗ್ ಕಪಲ್ಸ್ ಕೇಳೋಣ. ಹೇಗಿದೆ ಊಟ? ಚೆನ್ನಾಗಿದೆ. ಸೌತ್ ಇಂಡಿಯನ್ ಸ್ಟೈಲ್ ಇದೆಯಾ? ಸೌತ್ ಇಂಡಿಯನ್ ಸ್ಟೈಲ್ ಇದೆ ಸರ್. ಸರ್, ನಮ್ಗೆ ಅನ್ನ ಸಾರು ಸಿಕ್ಬಿಟ್ರೆ ಪರಮಾನ್ನ. ಅದೇ ತಟ್ಟೆಲಿ ಅನ್ನನೇ ಕಾಣ್ತಾ ಇಲ್ಲ, ಕಾಣುತ್ತೆ, ಬರುತ್ತೆ. ಅಲ್ಲಿದೆ ನೋಡಿ. ರಸಮ್ಮು, ಅನ್ನ, ಬೇಳೆ ಸಾರ. ಅದು ಬೇಳೆ ಸಾರ, ತರಕಾರಿ ಸಾರ? ತರಕಾರಿ ಸಾರು. ತರಕಾರಿ ಸಾರು. ನಾಳೆ ನಮ್ದು ಚೈನಾದು ಫುಡ್ ಅನ್ನ ಟೇಸ್ಟ್ ಮಾಡಿ. ಚೈನೀಸ್ ಫುಡ್. ನಾಳೆ ಅಂತ? ಓಕೆ, ಸೂಪರ್. ಒಟ್ಟು ಒಂದಿನ ಚೈನೀಸ್ ಫುಡ್ ಇದೆ. ಓಕೆ, ಟ್ರೈ ಮಾಡಿ. ಚೈನಾದ ಒನ್ ಆಫ್ ದ ಫೇಮಸ್ ಟೆಂಪಲ್ ಆಫ್ ಹೆವೆನ್ಗೆ ಸ್ವಾಗತ, ಸುಸ್ವಾಗತ. ಬೀಜಿಂಗ್ ಇಂಪೀರಿಯಲ್ ಪ್ಯಾಲೇಸ್ ಹೋದ್ಮೇಲೆ ಎಲ್ಲ ರಾಜರು ಎಲ್ಲ ಬರ್ತಿದ್ದು ಇದೇ ಜಾಗಕ್ಕೆ ಪೂಜೆ ಮಾಡೋಕ್ಕೆ, ಆ ಟೆಂಪಲ್ ಆಫ್ ಹೆವೆನ್ಗೆ. ಹೇಗಿದೆ, ಯಾವ ದೇವ್ರಿದ್ದಾರೆ, ಚೈನಾದವ್ರು ಯಾವ ದೇವ್ರನ್ನ ಪೂಜಿಸ್ತಾ ಇದ್ರು ಅಂತ ಬನ್ನಿ ಹೋಗಿ ನೋಡೋಣ. ಈ ಥರ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋದ್ಮೇಲೆ ದೇವ್ರು ಕಾಣಿಸ್ತಾರಂತೆ. ಕಾಣಿಸ್ತಾರ ಚಿನ್ನು? ಮೆಟ್ಲಿಲ್ಲ ಮನ ಈ ಥರ ಮಾಡ್ಬಿಟ್ಟಿದ್ದಾರೆ ಅಲ್ವಾ? ಅಂದ್ರೂ ಅಪ್ಪಿದೆ ಚಿನ್ನು. ದೇವ್ರು ನೋಡೋಕ್ಕೆ ಒಂದೇ ಜಾಗ ಮೇಲಕ್ಕೆ ಹೋಗ್ಬೇಕು. ಇವಾಗ ಮೇಲ್ಗಡೆ ಹೋಗ್ಬಿಟ್ರೆ ಮೇಲ್ಗಡೆ ಹೋದ್ರೆ ಸ್ವರ್ಗದ ಭಾಗ ಓಪನ್ ಆಯ್ತದೆ. ಇವಾಗ ದೇವ್ರು ಕಾಣಿಸ್ತಾನೆ. ಯಾವುದು, ವೆಂಕಟೇಶ್ವರನ? ಯಾವ ದೇವರು? ಇಲ್ಲಿಂದ ದೇವ್ರು ಬುದ್ಧ ಅನ್ಸುತ್ತೆ. ಬುದ್ಧನಾ? ಗೊತ್ತಿರೋ ಹೋಗಿ ನೋಡ್ಬೇಕು. ಇದೇ ನವೆಂಬರ್ 7ನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಮತ್ತು ಸೌತ್ ಕೊರಿಯಾ ಗ್ರೂಪ್ ಟೂರ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ ಗೊತ್ತಾ? ಟೋಕಿಯೋ, ಒಸಾಕಾ, ಕಿಯೋಟೋ ಮತ್ತು ಮೌಂಟ್ ಫಿಜಿ. ಹಾಗೆ ಸೌತ್ ಕೊರಿಯಾಲಿ ಬೂಸಾನು ಮತ್ತು ಸಿಯೋಲು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಷ್ಟೇ ಅಲ್ಲದೆ ನಾರ್ತ್ ಕೊರಿಯಾ ಬಾರ್ಡರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ನಿಮಗೆ ಸೇಫಾಗಿ ಜಪಾನು, ಸೌತ್ ಕೊರಿಯಾ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬರ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ನವೆಂಬರ್ 7ನೇ ತಾರೀಕು ಜಪಾನ್ ಮತ್ತು ಸೌತ್ ಕೊರಿಯಾ. ಏನರಪ್ಪ ನಿಮ್ಮಿಬ್ಬರು ಆವಳಿ ಮನಸ್ಸು ನಮಗೆ ದೇವರು ಬೇರೇನೂ ಇಲ್ಲ. ಗಾಳಿ ಬಂತ, ಬೀಸ್ತಾ ಇದೆ ಅಂದರೆ ಆವಾಗಿಂದ ಹಿಂದೆ ಕೂತವರಲ್ಲ ಚೈನಾ ಹುಡುಗಿರಿಗೆಲ್ಲ ರೇಗಿಸ್ತಾ ಇದ್ದಾರೆ. ಇಬ್ಬರು ರೇಗಿಸ್ಕೊಂಡು ಚೆನ್ನಾಗಿ ಮಾತಾಡ್ಕೊತಾ ಇದ್ದಾರೆ. ಅವರು ಫ್ರೆಂಡಾಗಿ ಫೋಟೋ ಎಲ್ಲ ತೆಗೆಸ್ಕೊತಾರೆ ಇಬ್ಬರ ಹತ್ರ. ಸೆಲೆಬ್ರಿಟೀಸ್ ಫೋಟೋ ತೆಗೆಸ್ಕೊಂಡಿದ್ದು. ಹೌದಾ? ಸೆಲೆಬ್ರಿಟೀಸ್ ಆಗ್ಬಿಟ್ಟಿದ್ದೀರಾ? ಇವೆಲ್ಲ ಸೆಲೆಬ್ರಿಟೀಸ್. ವಿದೇಶಿಸ್ಯಾ ನೋಡಿದ್ರ ಟೆಂಪಲ್ ಹೇಗಿತ್ತು? ಯಾವ ದೇವರು?
ಯಾವ ದೇವ್ರು ಯಾವ ದೇವ್ರು ಯಾವ ಮರಿ ಯಾವ ದೇವ್ರಿದೆ ಅಂತ ಒಳಗೆ ಗೊತ್ತಾಗ್ತಾ ಇಲ್ಲ ನಮಗೆ, ಯಾಕಂದ್ರೆ ದೇವ್ರೇ ಇಲ್ಲ ಒಳಗಡೆ. ದೇವ್ರು ಕಾಣಿಸ್ತಾ ಚಿನ್ನು? ಇನ್ಸ್ಕ್ರಿಪ್ಷನ್ ಅಷ್ಟೇ ಇರೋ ಚಿನ್ನು, ಬರ್ದಿರೋದೇ ಏನೋ ಅಷ್ಟೇ. ಓಕೆ, ಓ ಹಿಂಗಿದೆ ನೋಡಿ ಮೇಲ್ಗಡೆ. ಸೊ ದೇವ್ರ ವಿಗ್ರಹನ ಇಟ್ಟಿಲ್ಲ, ಬರ್ದಿದ್ದಾರೆ ಅಷ್ಟೇ ಇನ್ಕ್ರಿಪ್ಷನಲ್ಲಿ, ಆದರೆ ದೇವ್ರ ವಿಗ್ರಹನ ಇಟ್ಟಿಲ್ಲ. ದೊಂಬಿಗುರು ನೋಡೋಕ್ಕಾಗಲ್ಲ. ಯಾಕೆ ಒಳಗಡೆ ಯಾಕೆ ಬಿಟ್ಟಿಲ್ಲ ಇವರು? ಒಳಗಡೆ ಬಿಡ್ಬೋದಾಗಿತ್ತಲ್ವಾ? ಗೊತ್ತಿಲ್ಲಪ್ಪ. ಆದರೆ ಟೆಂಪ್ರೇಚರು 39 ಇದೆ ಇವಾಗ. ಎಲ್ಲೆಲ್ಲಿ ನೀರು ಬರ್ತಾ ಇದೆಯೋ ದೇವ್ರನ್ನೇ ಗೊತ್ತಾಗ್ತಾಯಿಲ್ಲ. ಸಖತ್ ಸೆಕೆ ಆಗ್ತಾಯಿತ್ತು ನೋಡಿ, ಹೆಂಗೆ ಬೆವರ್ತಾ ಇದ್ದೀನಿ ನಾನು ಅಂತೂ. ಚೆನ್ನಾಗಿ ಊಟ ತಿಂದ್ವಾ? ಆ ಊಟ ತಿಂದಿದ್ದು ಎಲ್ಲ ಕರಗೋಯ್ತು ಇವಾಗ ಬೆವರು ರೂಪದಲ್ಲಿ. ಚೈನಾ ಭಾರಿ ಚೆನ್ನಾಗಿದೆ, ಅಂದರೆ ಬಂದು ಎಲ್ಲರೂ ನೋಡಬೇಕು. ಎಷ್ಟು ಇಂಪ್ರೂವ್ ಆಗಿದೆ. ನಮ್ಮ ದೇಶದಲ್ಲಿ ಏನೇನೋ ಹೇಳ್ತಾರೆ ಚೈನಾ ಬಗ್ಗೆ, ಆದರೆ ಇಲ್ಲಿ ಬಂದು ನೋಡಿದಾಗಲೇ ಅದರ ವಾಸ್ತವತೆ ಏನು ಅಂತ ಗೊತ್ತಾಗೋದು. ಅಷ್ಟು ಚೆನ್ನಾಗಿದೆ. ಶಾಂಘೈ ಸಿಟಿ ಅಂತೂ ಬ್ಯೂಟಿಫುಲ್, ಭಾರಿ ಚೆನ್ನಾಗಿದೆ. ಎಲ್ಲರೂ ಬಂದು ದಯವಿಟ್ಟು ನೋಡಿ ಚೈನಾ. ಆಮೇಲೆ ಅಂಕಲ್ ಏನು ಗೊತ್ತಾ, ಶಾಂಘೈ ಸಿಟಿ ಮಾತ್ರ ನೋಡ್ತೀವಿ, ಇಂಥ ಹಳ್ಳಿಗಳೆಲ್ಲ ಹಳ್ಳಿ ಚೆನ್ನಾಗಿ ಉಳ್ಸ್ಕೊಂಡ್ಬಂದಿವಿ ನೋಡಿ. ಹೌದು ಅದೆಷ್ಟು ಮನಸ್ಸಿಗೆ ಪ್ರಶಾಂತ ಕೊಡ್ತದೆ ಗೊತ್ತಾ. ಸೂಪರ್ ಆಗಿದೆ. ಸೊ ನಮ್ಮ ಅಂಕಲ್ ನಮ್ಮ ಜೊತೆ 2ನೇ ಸತಿ ನಮ್ಮ ಜೊತೆ ಟ್ರಿಪ್ ಜಾಯ್ನ್ ಆಗ್ತಿರೋದು. ಅಂಕಲ್ ಬನ್ನಿ ಅಂತ ಕರೀತಾರೆ. ಎಲ್ಲರೂ ಫ್ಲೈಯಿಂಗ್ ಪಾಸ್ಪೋರ್ಟ್ಸ್ಗೆ ಬನ್ನಿ ಟ್ರಾವೆಲ್ ಮಾಡಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾವು ಬೀಜಿನ ಮುಗಿಸ್ಕೊಂಡು ಜಿಯಾನ್ಗೆ ಹೋಗ್ತಾ ಇದ್ವಿ. ಆದ್ರೆ ಹೋಗ್ತಾ ಇದ್ದೀವಿ ಗೊತ್ತಾ, ಯಾರು ಹೋಗ್ತಾರೆ? ನಾವು ಬುಲೆಟ್ ಟ್ರೈನ್. ಸ್ವಲ್ಪ ಓಡ್ಲಿಲ್ಲ ತಲೆ ಟಕ್ಕಂತ ಅವ್ರಿಗೆ. ಬುಲೆಟ್ ತರ ಓಡಿಸ್ಬೇಕು ಇವಾಗ ತಲೆನ. ಇವತ್ತಾ 1400 ಕಿಲೋಮೀಟರ್ 4 ಅವರಲ್ಲಿ ಹೋಗ್ತೀವಿ. ಚೈನಾದ ಬುಲೆಟ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಸ್ಪೀಡ್ ಬಂದ್ಬಿಟ್ಟು 350 ಕಿಲೋಮೀಟರ್ ಹೋಗ್ತಾ ಇದೆ. ಸೊ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಏನು ಮಾಡ್ತಾ ಇದ್ದಾರೆ? ಮೇಡಮ್ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ ಟ್ರೈನು? ಏನು ಸ್ಪೀಡಲ್ಲಿ ಹೋಗ್ತಾ ಇದೆ? ಹೆಂಗೆ ಅನಿಸ್ತಾ ಇದೆ ಎಕ್ಸ್ಪೀರಿಯನ್ಸು? ಫಸ್ಟಲ್ಲಿ ನಾನು ಪ್ಲೇನ್ ಪಾಸ್ಪೋರ್ಟಲ್ಲಿ ಬರಬೇಕು ನೋಡಬೇಕು ಅಂತಿದ್ದು, ಬಂದ್ವಿ. ಥ್ಯಾಂಕ್ಸ್ ಟು ಆಶಾ ಆಂಟಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಹೇಗನ್ಸರ್ ಎಕ್ಸ್ಪೀರಿಯನ್ಸ್ ಬುಲೆಟ್ ಟ್ರೈನು? ನಾವಿವಾಗ ಬುಲೆಟ್ ಟ್ರೈನ್ ಹೋಗ್ತಾ ಇದೀವಲ್ಲ, ಚೈನಾದಲ್ಲಿ ಕೂಡ ಇದೆ, ಜಪಾನಲ್ಲಿ ಕೂಡ ಇದೆ, ಬೇರೆ ಬೇರೆ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಕೂಡ ಇದೆ. ಅಂಡ್ ವೈ ಚೈನಾ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಟ್ರಿ ಈ ಥರ ಬುಲೆಟ್ ಟ್ರೈನ್ ಬಿಲ್ಡ್ ಮಾಡೋಕ್ಕೆ. ವಾಟ್ ಡು ಯು ಥಿಂಕ್? ವೈ ಡು ಯು ಥಿಂಕ್ ಚೈನಾದಲ್ಲಿ ಮಾತ್ರ ಸೂಪರ್ ಆಗಿ 500 ಕಿಲೋಮೀಟರ್ ಹೋಗುತ್ತಂತೆ? ವೈ ಡು ಯು ಥಿಂಕ್? ಕೆಲಸ ಮಾಡ್ಕೊಳ್ಳೋ ಅವರು ಸೊ ಅದು ಇನ್ಫ್ರಾಸ್ಟ್ರಕ್ಚರ್ ಹೆಂಗೆ ಬಿಲ್ಡ್ ಮಾಡ್ತಾರೆ? ದೇಶ ದೊಡ್ಡದಾಗಿದೆ, ಓಕೆ. ಅಂಡ್ ವೈ ಬುಲೆಟ್ ಟ್ರೈನ್? ಅಂಡ್ ಹೌ ಕ್ಯಾನ್ ದೇ ಬಿಲ್ಡ್ ದಿಸ್ ಬುಲೆಟ್ ಟ್ರೈನ್ ವಿತ್ ಆಲ್ ದ ಟ್ರ್ಯಾಕ್ಸ್? ಹೆಂಗೆ ಸಾಧ್ಯ ಆಗಿದೆ ಅನ್ಕೊಂಡಿದ್ರೆ ನೀವು? ಜಸ್ಟ್ ಹೇಳಿ, ಥಿಂಕ್ ಮಾಡಿ. ಬಿಲ್ಡ್ ಮಾಡೋಕ್ಕೆ ಏನು ಬೇಕು? ಮೆಟೀರಿಯಲ್ಸ್ ಬೇಕು. ಹೈಡ್ರೋ ಪವರ್ ಜಾಸ್ತಿ ಇದೆ ಅಂತಾನೆ. ಸೊ ಏನು ತಿಕ್ಕಿರ್ಬೋದು? ವೈ? ಹೈಡ್ರೋ ಪವರ್ ಒಂದಿಂದ ಬುಲೆಟ್ ಟ್ರೈನ್ ಆಗಲ್ವಲ್ಲ? ಮ್ಯಾನ್ ಪವರ್ ಒಂದು ಮೇನ್ ಮ್ಯಾನ್ ಪವರ್, ಇನ್ನೊಂದು ಮೆಟೀರಿಯಲ್ಸ್. ಇಂಡಿಯಾಲು ಮ್ಯಾನ್ ಪವರ್ ಇದೆಯಲ್ಲ, ಮೆಟೀರಿಯಲ್ಸು ಮ್ಯಾಕ್ಸಿಮಮ್ ಎಲ್ಲ ಅವರೇ ಕ್ರಿಯೇಟ್ ಮಾಡ್ಕೊಂತಾರೆ. ಎಕ್ಸಾಕ್ಟ್ಲಿ. ಸೊ ಇಷ್ಟು ಹೊರಗಡೆಯಿಂದ ತರಂಥದ್ದು ಏನೂ ಇಲ್ಲ ಆ್ಯಕ್ಚುಲಿ. ಚೈನಾದಲ್ಲಿ 48,000 ಕಿಲೋಮೀಟರ್ ಟ್ರ್ಯಾಕ್ ಇದೆ, ಟ್ರೈನ್ ಟ್ರ್ಯಾಕ್ ಇದೆ. 2030 ಅಷ್ಟೊಳಗೆ 60,000 ಮಾಡಬೇಕು ಅಂದ್ಕೊಂಡಿದ್ದಾರೆ ಅಂತ. ಇದು ಪ್ರಪಂಚದ 8ನೇ ಅದ್ಭುತ ಅಂತ ಕನ್ಸಿಡರ್ ಮಾಡ್ತಾರೆ. ಎಂತಕ್ಕಂದರೆ 8,000 ಆರ್ಮಿಯವ್ರನ್ನ ಊತಾಕಿದ್ದಾರೆ ಅಂದರೆ ಕಮ್ಮಿ ಅಲ್ಲ. ಇದಕ್ಕೊಂದು ಕರಾಳ ಚರಿತ್ರೆಯೂ ಇದೆ. ಆ ಕರಾಳ ಚರಿತ್ರೆ ಏನು ಅಂತ ಮುಂದೆ ಹೋಗಿ ತೋರಿಸ್ತೀವಿ. ಫಸ್ಟು ಟಿಕೆಟ್ ತೊಗೊಳ್ಳೋಣ ಬನ್ನಿ. ಎಷ್ಟು ದೊಂಬಿದ್ದಾರೆ ಗೊತ್ತಾ? ಚೈನಲ್ಲಿ ಟೂರಿಸ್ಟ್ ಸ್ಪಾಟ್ಗಳು ಬಂದುಬಿಟ್ರೆ ಎಲ್ಲೋದ್ರೂ ದೊಂಬಿನೇ. ಇನ್ನೂ 9 ಗಂಟೆ ಬೆಳಗಿನ ಜಾವ ಅಷ್ಟೇ, ಅಷ್ಟು ಬೇಗ ಎಷ್ಟು ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಜನ ಬರ್ತಾರೆ ಈ ವಾರಿಯರ್ಸ್ನ ನೋಡೋಕ್ಕೆ ಅಂತ. ಇವಾಗ ಒಂದು ಟೆಂಪ್ರೇಚರ್ ಒಂದು 34-35 ಡಿಗ್ರಿ ಇದೆ. ಅದಕ್ಕೆ ಬಿಸಿಲು ಬೀಳಬಾರ್ದು ಅಂದ್ಬಿಟ್ಟು, ಸೆಕೆ ಆಗಬಾರ್ದು ಅಂದ್ಬಿಟ್ಟು ಫ್ಯಾನ್ ಹಾಕ್ಬಿಟ್ಟು ಹತ್ರ ನೀರು ಬಿಡ್ತಾವ್ರೆ ತಣ್ಣಕ್ಕೆ, ಎಲ್ಲರಿಗೂ ತಂಪಾಗಲಿ ಅಂತ. The 3 pits. This one. Next to us, pit number 1. And on the right side of number 1, that's number 2 and number 3. Behind number 2. Still remember, you're going to do a loop. ನೀವೇ ನೋಡ್ತಾ ಇದ್ದೀರಾ ನಮ್ಮ ಚೈನಾ ವಿಡಿಯೋ ಸರಣಿಯಲ್ಲಿ ಎಂತೆಂಥ ಜಾಗಗಳನ್ನ ತೋರಿಸ್ತಾ ಇದ್ದೀವಿ. ಅವತಾರ್ ಮೌಂಟೇನ್ಸ್ ಆಗಿರ್ಬೋದು, ಸ್ವರ್ಗದ ಬಾಗಿಲಾಗಿರ್ಬೋದು, ಅದಷ್ಟೇ ಅಲ್ಲ ಚಿತ್ರ ವಿಚಿತ್ರವಾದ ಜಾಗಗಳಾಗಿರ್ಬೋದು. ನಿಮಗೂ ಈ ಜಾಗಗಳು ನೋಡಬೇಕು ಅನ್ಸದ್ಯಾ?
ಹಾಗಾದರೆ ಇದೇ ಅಕ್ಟೋಬರ್ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ಎಷ್ಟಾಗುತ್ತೆ ಎಷ್ಟು ದಿನ ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಬೇಗ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಅಕ್ಟೋಬರ್ 27ನೇ ತಾರೀಕು ಚೈನಾಗೆ ಹೋಗೋಣ. ಟೆರಕೋಟಾ ಆರ್ಮಿಗೆ ಸ್ವಾಗತ ಸುಸ್ವಾಗತ. ನಾವೇನು ಹೇಳೋದು, ಕಷ್ಟಪಟ್ಟು ಜಂಗುಳನ್ನೆಲ್ಲ ಬೆದರಿಸ್ಕೊಂಡು ನಾವೇ ಆರ್ಮಿಯವ್ರ ಥರ ಮುಂದೆ ಬಂದಿದ್ದೀವಿ. ತಿರುಗಿಸ್ತೀನಿ ನೋಡಿ, ವೆಲ್ಕಮ್ ಟು ದ ಟೆರಕೋಟಾ ಆರ್ಮಿ. ಇದು ಪಿಟ್ 1. ಇಲ್ಲಿ 2,000 ಜನ ಟೆರಕೋಟಾ ಆರ್ಮಿ ಅವರಿಗಾರಂತೆ. ಇವ್ನ ಹೆಂಗ್ ಮಾಡಿದ್ರು ಅಂದ್ರೆ ಬಾಡಿ ಎಲ್ಲ ನೋಡಿ, ಒಬ್ರು ಮುಖ ಒಬ್ರು ತರ ಇಲ್ಲ. ಎಂತಕ್ಕೆ ಅಂದ್ರೆ ನಿಜವಾದ ಜನಗಳನ್ನ ಇಲ್ಲಿ ನಿಲ್ಲಿಸ್ಬಿಟ್ಟು ಅವ್ರನ್ನ ಕೆತ್ತನೆಗಳನ್ನ ಮಾಡಿದ್ರಂತೆ. ಸೊ ಅದಕ್ಕೆ ಒಬ್ರು ಮುಖಗಳು ಡಿಫ್ರೆಂಟ್ ಆಗಿದೆ. ಆಮೇಲೆ ಬಾಡಿ ಸಪ್ರೇಟಾಗಿ ಮಾಡ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ಮುಖನ ಜೋಡಿಸಿರೋದು. ಆಮೇಲೆ ಹಿಂದೆ ಇರೋರೆಲ್ಲ ನೋಡಿ, ಹಿಂದೆ ಇರೋರೆಲ್ಲ ಸ್ವಲ್ಪ ಬಿದೋಗ್ಬಿಟ್ಟಿದೆ. ಎಂತಕ್ಕೆ ಅಂತ ಇಲ್ಲಿ ಮರದ ಹಂಚಿತ್ತಂತೆ. ಆ ಮರದ ಹಂಚು ಬಿದೋದಾದ್ಮೇಲೆ ಎಲ್ಲ ಆರ್ಮಿಯವರು ನಾಶವಾಗಿಬಿಟ್ಟಿದ್ದಾರೆ. ಅದು ಒಂದೇ ಅಲ್ಲ, ಆರ್ಮಿ ಒಂದೇ ಅಲ್ಲ ನೋಡಿ, ಕಾರ್ಟ್ ಇದೆ, ಕುದುರೆಗಳಿದೆ, ಗಾಡಿಗಳಿದೆ. ರಾಜನ್ಗೆ ಅವ್ನು ಸತ್ತಾದ್ಮೇಲೆ ಏನೇನ್ ಬೇಕಾಗಿದೆ ಅಲ್ಲ ಅವೆಲ್ಲ ವ್ಯವಸ್ಥೆನೂ ಇಲ್ಲಿ ಮಾಡಿದ್ದಾರೆ. ಸೊ ನೀವು ಕೇಳ್ಬೋದು, ಒಂದು ಮುಖಕ್ಕಿಂತ ಇನ್ನೊಂದು ಮುಖ ಇಲ್ಲ, ಹೆಂಗಪ್ಪ ಸಾಧ್ಯ ಈ ತರ ಮಾಡಕ್ಕೆ ಅಂತ ಹೇಳಿದ್ರೆ, ರಾಜ ಏನ್ ಮಾಡಿದ್ರೆ ಬರೋಬ್ಬರಿ 8,000 ಜನನ ಅವ್ರು ನಿಲ್ಲಿಸ್ಬಿಟ್ಟು ಅವ್ರ ಪಕ್ಕದಲ್ಲೇ ಟೆರಾಕೋಟ್ ಅಂತ ಒಂದು ಕ್ಲೇನ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಿದ್ರಂತೆ. ಸೊ ಮನುಷ್ಯ ಅಂತ ಹೇಳ್ಬೋದು. ಅವ್ರ ಒರಿಜಿನಲ್ ಏನ್ ನೋಡ್ತಾ ಇದೀವಲ್ಲ, ಅವ್ರದ್ದು ಸ್ಟ್ರಕ್ಚರ್, ಅವ್ರ ಆಕಾರ ಹಾಗೆ ಇದೆ. ಸೊ ಅದಕ್ಕೋಸ್ಕರ ನೀವು ಒಬ್ಬರಿಗಿಂತ ಒಬ್ರು ಎಲ್ಲ ಡಿಫ್ರೆಂಟ್ ಆಗಿದ್ದಾರೆ. ನೋಡಿ ಏನ್ ಬಿದೋಗ್ಬಿಟ್ಟಿದೆ. 5 ಮೀಟರ್ ಕೆಳಗಡೆ ಇದು ಭೂಮಿ ಮೇಲಿಂದ. ಎಂತಕ್ಕೆ ಭೂಮಿ ಕೆಳಗಡೆ ಮಾಡಿದ್ರು ಅಂದ್ರೆ ದೇವರಿಗೆ ಸಮೀಪವಾದಿದ್ದು ಯಾವುದು ಅಂದ್ರೆ, ದೇವರಿಗೆ ಸಮೀಪವಾದಿದ್ದು ಭೂಮಿ ಕೆಳಗಡೆ 5 ಮೀಟರ್ ಕೆಳಗಡೆ ಬಿಟ್ಟವ್ರೆ. ಇದು 5 ಮೀಟರ್. ಇನ್ನು ಕೆಲವು ಕಡೆ 50 ಮೀಟರ್ ಕೆಳಗಡೆ ಟೆರಕೋಟಾ ಆರ್ಮಿನ್ ಬಿಲ್ಡ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಕುದುರೆಗಳಿದ್ದಾರೆ, ಆರ್ಮಿಗಳಿದ್ದಾರೆ, ಏನೇನೋ ಇದ್ದಾರೆ. ಆಮೇಲೆ ಏನಕ್ಕೆ ನೀವು ಕೇಳ್ಬೋದು, ಯಾಕೆ ಸಪ್ರೇಟ್ ಮಾಡಿದ್ದಾರೆ ಅಂತ ಕೇಳ್ತೀರಾ. 5 ಮೀಟರ್ ಕೆಳಗಡೆ ಕೊಡ್ದಾಗ ಹೆಂಗಂದ್ರೆ ಬಿದೋಗ್ಬಿಡ್ತಾರೆ ಸ್ಟ್ಯಾಚ್ಯೂಗಳು ಅಂತ ಹೇಳ್ಬಿಟ್ಟು ಅವರು ಇದನ್ನ ಪಿಲ್ಲರ್ಸ್ ತರ ಯೂಸ್ ಮಾಡ್ಕೊಂಡಿದ್ದಾರೆ ಮುಚ್ಚಕ್ಕೆ. ಸೊ ಎಷ್ಟು 1,000 ಜನ, ಯಪ್ಪ, ಅಲ್ಲಿ ನೋಡಿ ಬಿದೋಗಿದೆ ಅಲ್ಲಿ. ಆಕ್ಚುಲಿ ಇದು ನಾವು ಆರ್ಮಿನೋ, ನಮ್ ಹಿಂದೆ ಅಕ್ಕಪಕ್ಕ ಇರೋರು ಆರ್ಮಿನೋ ಒಂದು ಗೊತ್ತಾಯ್ತಲ್ಲ. ಚಿನ್ನು ಹಾಕೊಂಡು ಹೊಟ್ಟೆ ಅಮುಕ್ತಾವ್ರೆ ಚಿನ್ನು. ಆಯ್ತಲ್ಲ, ನನಗೆ ಹಿಂದೆ ಜನಗಳು ಬಾ ಅಲ್ಲ, ನಾನು ಅನ್ಕೊಂಡೆ ಎಲ್ಲಾ ಕಡೆ ಜನನು ಈಗ ನೋಡು, ಬರೀ ಒಂದೇ ಕಡೆ ಅಲ್ಲ ನೋಡಿ, ಅಲ್ಲಿಂದಲೂ ಜನಗಳು. ಅಪ್ಪ ನೋಡ್ಕೊಳ್ಳಿ ಬಾಗ್ರು, ನೋಡ್ರಪ್ಪ. ಆಯ್ತು ಬಾ, ಆಯ್ತು ಬಾ. ಎಷ್ಟು ಒಂದು ತೆಗಿತೀನಿ, ನಿಮ್ಗೆ ಕಳಿಸ್ತೀನಿ. ಮಮ್ಮಿ ಕಳಿಸ್ಲಾ ಫೋಟೋ? ಕಳ್ಸಲ್ಲ, ಚೈನಾಗೆ ಬಂದ್ಮೇಲೆ ಚೈನಾದ ದೇವಸ್ಥಾನ ನೋಡ್ಬೇಕು. ಆದ್ರೆ ಚೈನಾದವ್ರು ಯಾವ ದೇವ್ರನ್ನ ಪೂಜಿಸ್ತಾರೆ? ಚೈನಾದಲ್ಲಿ 4 ಮೇಜರ್ ಧರ್ಮಗಳಿದೆ. ಒಂದು ಬುದ್ಧಿಸಮ್, ಒಂದು ಡಿಯೋಯಿಸಮ್, ಒಂದು ಕ್ರಿಶ್ಚಿಯಾನಿಟಿ, ಒಂದು ಮುಸ್ಲಿಂ. ಸೊ ಬುದ್ಧಿಸಮ್ ತುಂಬಾ ಜನ ಫಾಲೋ ಮಾಡೋದ್ರಿಂದ ನಾವು ಚೈನಾದ ಟಿಪಿಕಲ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲಿರೋದು ಬುದ್ಧ ದೇವರು. ಬನ್ನಿ ಆ ಬುದ್ಧದನ್ನ ನೋಡ್ಕೊಂಡು, ಇದನ್ನ ವೈಲ್ಡ್ ಗೂಸ್ ಪಗೋಡ ಅಂತಾರಂತೆ. ಏನಕ್ಕಪ್ಪ ತುಂಬಾ ಫೇಮಸ್ ಅಂತ ಹೇಳಿದ್ರೆ, ಬುದ್ಧ ಬಂದ್ಬಿಟ್ಟು ಇಂಡಿಯಾದವರು. ಅವರು ಇಲ್ಲಿ ಅವ್ರು ಏನ್ ಮಾಡ್ತಾರೆ, ಮಾಂಕು ಇಂಡಿಯಾಗೆ ಹೋಗ್ಬಿಟ್ಟು ಅಲ್ಲಿಂದ ಇನ್ಸ್ಕ್ರಿಪ್ಷನ್ಸ್ ತಗೊಂಡ್ಬರ್ತಾರಂತೆ. ಆಮೇಲೆ ಇದಕ್ಕೆ ವೈಲ್ಡ್ ಗೂಸ್ ಪಗೋಡ ಅಂತ ಹೆಸರಿಡ್ತಾರಂತೆ. ಬನ್ನಿ ನಮ್ಮ ಇಂಡಿಯಾದಿಂದ ಯಾವ್ದಾದ್ರು ಸ್ಟ್ರಕ್ಚರ್ ಇದೆಯಾ, ಯಾವ್ದಾದ್ರು ಶಿಲ್ಬೆಗಳಿದೆಯಾ ನೋಡ್ಕೊಂಡ್ ಬರೋಣ. ಚೆಲ್ಲಿದರು ಮಲ್ಲಿಗೆಯ. ಬನ್ನಿ ಬುದ್ಧನ ದೇವಸ್ಥಾನವನ್ನು ನೋಡ್ಕೊಂಡ್ ಬರೋಣ. ದೊಡ್ಡ ಗಂಧದ ಕಡ್ಡಿ ನೋಡಿ. ಏನಿದು? ಚೆನ್ನಾಗಿ ನಮ್ಮ ತರನೇ ಇದು ಮಾಡ್ಬಿಟ್ಟವ್ರೆ. ನಾವ್ ಅನ್ಕೊಂಡಿದ್ರೆ ಸುಮ್ಮನೆ ಒಂದು ಗಂಧದ ಕಡ್ಡಿ ಹಚ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ ಅಂತ. ಆದ್ರೆ ಈ ತರ ಅಲ್ಲ. ಇವ್ರ ಸಂಪ್ರದಾಯ ಪ್ರಕಾರ 3 ಗಂಧದ ಕಡ್ಡಿ ನೋಡ್ತಾ ಇದ್ರಲ್ಲ, ಒಂದು ಗುಂಚಲ್ಲಿ ನೋಡ್ತಾ ಇದ್ರ ನೋಡಿ, ಬಿಸಿ ಆಗ್ತಾ ಇದೆ. ಸೊ 3 ಗಂಧದ ಕಡ್ಡಿ ನೋಡ್ತಾ ಇದ್ರ. ಒಂದು ಗಂಧದ ಕಡ್ಡಿ ನಮ್ಮ ಪಾಸ್ಟ್ಗೆ, ಒಂದು ನಮ್ಮ ಪ್ರೆಸೆಂಟ್ ಲೈಫ್ಗೆ, ಇನ್ನೊಂದು ನಮ್ಮ ಫ್ಯೂಚರ್ನ ಚೆನ್ನಾಗಿಟ್ಟಿರ್ಲಿ ಅಂತ ಬೇಡ್ಕೊಂಡು ಗಂಧದ ಕಡ್ಡಿನ ಅಂಟಿಸ್ತಾರೆ ಈ ಬುದ್ಧನ ಧರ್ಮದಲ್ಲಿ. ಅವ್ರು ಹೆಂಗೊತ್ತಾ ಬೇಡ್ಕೊಳ್ಳೋದು? ಇದು ಮಾಡ್ತೀವಲ್ಲ, ಅವ್ರು ಏನು ಮಾಡ್ತಾರೆ ಹೇಳಿ, ಗೊತ್ತಿಲ್ಲ. ಅದೇ ನಗಾಡ್ಕೊಂಡು ಕೈ ಮುಗಿದ, ನಗಾಡ್ಕೊಂಡಲ್ಲ, ಅಲ್ಲೋಡಲ್ಲಿ ಡೈರೆಕ್ಟ್ ಶೂಟ್ ದೇವರಿಗೆ. ಓಕೆ, ಹೆಂಗ ಅನಿಸ್ತದೆ ಕಣ ನಿಮ್ಗೆ ಈ ಸಂಪ್ರದಾಯ ನೋಡಿ? ಇನ್ನೊಂದು ಗೊತ್ತಾ, ಇವ್ರು ಇಲ್ಲಿ ಕೂತ್ಕೊಂಡು ಹಿಂಗೆ ಬೇಡ್ಕೊತಾರೆ. ಹಿಂಗೆ ಬೇಡ್ಕೊಳ್ಳೋದು ಇವರು. ಏನೇ ಅಂದರೂ ನಮ್ಮ
ದೇವಸ್ಥಾನಕ್ಕೆ ಬಂದಂಗೆ ಒಂಥರ ಏನೋ ಎಷ್ಟೇ ಬಿಸಿಲು ಏನೇ ಇರಲಿ ಮನ್ಸಿಗೆ ಅಷ್ಟು ಸಮಾಧಾನ ಆಗುತ್ತೆ. ಆ ಪಾಸಿಟಿವ್ ಸ್ಪಿರಿಟ್ ಅಂತ ಏನಿದೆಯಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿತ್ತು, ಯಾವ ಥರ ಬುದ್ಧನ ದೇವಸ್ಥಾನಕ್ಕೆ ಹೋಗ್ಲಿತ್ತು ಬಂದ್ಬಿಡ್ತಾರೆ. ಮತ್ತೆ ಈ ಗಂಧದ ಕಡ್ಡಿದ ಗಾಳಿ ಏನು ವಾಸನೆ ಕುಡಿತಾ ಇದೀವಲ್ಲ, ಅದು ಸುವಾಸನೆ ಏನಿದೆಯಲ್ಲ ಅದು ತುಂಬಾನೇ ಚೆನ್ನಾಗಿದೆ. ಸೊ ನಾವು ಕೂಡ ಅಷ್ಟೇ ಎಲ್ಲರಿಗೂ ಒಳ್ಳೇದಾಗಲಿ, ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರಿಗೂ ಒಳ್ಳೇದಾಗಲಿ, ನಮ್ಮ ಕನ್ನಡ ಜನತೆಗೂ ಒಳ್ಳೇದಾಗಲಿ ಅಂತ ಹಬ್ಬದ ನಂತರ ಬೇಡ್ಕೊಳ್ಳೋಣ. ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರಿಗೆಲ್ಲ ಒಳ್ಳೇದು ಮಾಡಪ್ಪ ಬುದ್ಧ ದೇವ್ರೆ. ಬನ್ನಿ ಹಂಗೆ ಮುಂದೆ. ಇದು ಗರ್ಭಗುಡಿ ಅಂದ್ಕೊಳ್ಳಿ. ಗರ್ಭಗುಡಿ ಹಿಂದೆ ಮುಂದೆ ಎಲ್ಲ ಫುಲ್ಲು ದೇವಸ್ಥಾನ ಕಟ್ಟಿರ್ತಾರೆ ಗೊತ್ತಾ, ಗಣೇಶಂದು ಆ ದೇವ್ರದ್ದು ಈ ದೇವ್ರದ್ದೆಲ್ಲ. ಅದೇ ಥರ ಇವರು ಗರ್ಭಗುಡಿ ಸುತ್ತ ದೇವಸ್ಥಾನಗಳು ಕೊಟ್ಟಿದ್ದಾರೆ. ಜೊತೆಗೆ ಇದು ಮೇನ್ ಏನ್ ಪಗೋಡ. ಏಂತಕ್ಕಿದು ನಮ್ಮ ಕಡೆ ಹೆಂಗೆ ನಾವು ಇದನ್ನ ಗೋಪುರ ಕಟ್ತೀವಲ್ಲ, ಇಲ್ಲಿ ಚೈನಾದ ದೇವರು ಆಗಿರ್ಬೋದು, ವಿಯೆಟ್ನಾಮ್ಸ್ ಆಗಿರ್ಬೋದು, ಪಗೋಡಗಳನ್ನ ನೋಡ್ತೀವಿ. ಒಂದೊಂದು ಲೇಯರ್ ಅಲ್ಲಿ ಕೂಡ ಇವರು ದೇವರಿಗೆ ಬೇಕಾಗಿರೋ ವಸ್ತುಗಳನ್ನ ಇಟ್ಟಿರ್ತಾರೆ. ಇದು ಬಂತು ವುಡ್ಡಲ್ಲಿ ಕಟ್ಟಿರೋ ಪಗೋಡ ಅಂತೆ. ಸೊ ಎಷ್ಟೇ ಇದನ್ನ ಲೀನಿಂಗ್ ಟವರ್ ಆಫ್ ಪೀಸಾ ಹೇಗೆ ಲೀನ್ ಆಗ್ತಾ ಇದೆ, ಯಾಕಂದ್ರೆ ತಳಭಾಗ ಜಾಸ್ತಿ ಇಲ್ಲ, 1300 ವರ್ಷದ ಹಿಂದೆ ಕಟ್ಟಿರುವ ಪಗೋಡ ಇದು. ಸೊ ಅದಕ್ಕೋಸ್ಕರ ಲೀನಿಂಗ್ ಟವರ್ ಆಫ್ ಚೈನಾ ಅಂತ ಕರೀತಾರಂತೆ ಇದು. ಇದೇ ನವೆಂಬರ್ 7ನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ ಮತ್ತೆ ಸೌತ್ ಕೊರಿಯಾ ಗ್ರೂಪ್ ಟೂರ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ ಗೊತ್ತಾ? ಟೋಕಿಯೋ, ಒಸಾಕಾ, ಕಿಯೋಟೋ ಮತ್ತು ಮೌಂಟ್ ಫಿಜಿ. ಹಾಗೆ ಸೌತ್ ಕೊರಿಯಾಲಿ ಬೂಸಾನು ಮತ್ತು ಸಿಯೋಲು ಕರ್ಕೊಂಡು ಹೋಗ್ತಾ ಇದೀವಿ. ಅದಷ್ಟೇ ಅಲ್ಲದೆ ನಾರ್ತ್ ಕೊರಿಯಾ ಬಾರ್ಡರ್ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ನಿಮಗೆ ಸೇಫಾಗಿ ಜಪಾನು ಸೌತ್ ಕೊರಿಯಾ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬರ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ನವೆಂಬರ್ 7ನೇ ತಾರೀಕು ಜಪಾನ್ ಮತ್ತೆ ಸೌತ್ ಕೊರಿಯಾಗೆ ಹೋಗೋಣ. ಆಂಟಿ ಪಕೋಡ ನೋಡಿದ್ರ ಹೆಂಗಿತ್ತು? ಪಕೋಡ ಯಾವ ದೇವ್ರದು? ಬುದ್ಧನ ಇವ್ರು ನೋಡಿದೆ, ಯಾರು? ಗೌಡ್ರು ನೋಡ್ಬೇಕಾಗಿತ್ತು. ಅವ್ರು ನೋಡ್ಕೊಂಡು ಬರ್ತಾರೆ. ನಮ್ಮವ್ರು ಎಷ್ಟು ಸಿಕ್ಕಿದ್ರು. ಇದನ್ನ ಇಂಡಿಯಾಗ ಹೋಗಿ ನೋಡ್ಕೊಂಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡೋರು ಇವ್ರನ್ನ. ಬುದ್ಧನ ತಗೊಂಬಂದಿರೋದು ನಮ್ಮ ಇಂಡಿಯಾಗ ಹೋಗ್ಬಿಟ್ಟು ತಗೊಂಬಂದಿರೋದು ಅದನ್ನ. ಮತ್ತೆ ಇದು ತುಂಬಾ ಫೇಮಸ್ ಅಂತ ಇಡೀ ಚೈನಾದಲ್ಲಿ. ನೀವು ಏನು ಹೆಣ್ಮಕ್ಳೆಲ್ಲ ನೋಡ್ತಾ ಇದ್ರಲ್ಲ, ಡ್ರೆಸ್ ಹಾಕೊಂಡಿದ್ರಲ್ಲ ಹೆಣ್ಮಕ್ಳುಗಳೆಲ್ಲ, ಅವ್ರು ಇದೇ ತರ ಬೇಕು, ಇಲ್ಲಿನ ಬ್ಯಾಕ್ ಗ್ರೌಂಡ್ ಬೇಕು ಅಂತ ಎಲ್ಲೆಲ್ಲಿಂದ ಬಂದು ಡ್ರೆಸ್ ಹಾಕೊಂಡು ಅವರ ಟ್ರೆಡಿಷನಲ್ ಸಂಪ್ರದಾಯನ ಪಾಲಿಕೆ ಮಾಡ್ತಾರೆ. ಸೊ ಅದು ಫೇಮಸ್ ಪಗೋಡ ದೇವಸ್ಥಾನ ಇವ್ರಿಗೆ ಚೈನಾದವ್ರದ್ದು. ಯಾ ಸೊ ಬಾಬು ಅವ್ರು ಹೆಂಗ ಅನಿಸ್ತಾ ಇದೆ ನಿಮಗೆ ಬುದ್ಧನ ದೇವಸ್ಥಾನ ನೋಡಿ? ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ದೇವಸ್ಥಾನದಲ್ಲಿ ಏನು ಫೀಲ್ ಬರುತ್ತೆ, ಇವ್ರ ದೇವಸ್ಥಾನಕ್ಕೆ ಬಂದ್ರೂ ಅದೇ ಫೀಲ್ ಇದೆ. ಒಂದು ಸ್ವಲ್ಪನೂ ವೇರಿಯೇಷನ್ ಇಲ್ಲ. ಗಂಧದ ಕಡ್ಡಿಯಿಂದ ಸುವಾಸನೆ ಬರ್ತಾ ಇದೆಯಲ್ಲ ದೇವಸ್ಥಾನ, ಸ್ಮೆಲ್ ಒಂದಿದೆ, ಅಲ್ಟಿಮೇಟ್ ಆಗಿದೆ. ಆ ಸ್ಮೆಲ್ಲಲ್ಲಿ ಹೋಗ್ತಾ ಇದ್ದಂಗೆ ಆ ಫೀಲ್ ಆಗಬೇಕು, ಆ ಪಾಸಿಟಿವ್ನೆಸ್ ಫೀಲ್ ಆಗಬೇಕು, ಅಷ್ಟು ತುಂಬ ಚೆನ್ನಾಗಿದೆ. ನಿಮಗೆ ಗೊತ್ತಾ 94% ಜನ ಇವ್ರು ಯಾವ ದೇವ್ರನ್ನೂ ನಂಬಲ್ಲ. ಚೈನಾದಲ್ಲಿ 94% ಜನ ಯಾವ ದೇವ್ರನ್ನೂ ನಂಬಲ್ಲ. ಬರೀ 6% ಜನ ಮಾತ್ರ ಒಂದು ಜಾತಿಗೆ ಸೇರಿದ್ದಾರೆ, ಒಂದು ಧರ್ಮಕ್ಕೆ ಸೇರಿದ್ದಾರೆ. ಅದು ಇಷ್ಟೊಂದು ಜನ ಇದ್ದಾರೆ ಅಲ್ವಾ? ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಲತಾ ಮೇಡಮು ಯೋಗ ಡೇಗೆ ಯೋಗ ಮಾಡ್ತಾ ಇದ್ದಾರೆ. ನಮ್ಮದು ಅಲ್ಲಿ ಸೇಮು ಕಾಳಿಕಾಂಬ ಹೆಂಗಿರುತ್ತೆ ಸೇಮ್ ಎಲ್ಲ ಒಂದೇ, ಬರೀ ಇದು ಹೆಡ್ಡು ಮತ್ತು ಬಾಡಿ ಮಾತ್ರ ಚೇಂಜ್. ಇಲ್ಲಿ ಎಲ್ಲ ನಮ್ಮ ದೇವರುಗಳು ಉಪಯೋಗಿಸೋ ಆಯುಧಗಳೆಲ್ಲ ಇದೆ ಕೈಯಲ್ಲಿ. ಅಲ್ಲಿದೆ ನೋಡಿ. ಓ ಹೌದಲ್ವಾ? ಇಲ್ಲಿ ಬನ್ನಿ ತೋರಿಸ್ತೀನಿ. ನಮ್ಮ ದುರ್ಗಾ ಮಾತೆ ಇದ್ದಾರಲ್ಲ, ನಮ್ಮ ದುರ್ಗಾ ಮಾತೆ ಕೈಯಲ್ಲಿ ಎಷ್ಟೊಂದು ಆಯುಧಗಳು ಇರ್ತಾವಲ್ಲ, ಅದೇ ಥರ ನಮ್ಮ ದುರ್ಗಾ ಮಾತೆ ಕೈಯಲ್ಲಿ ಎಷ್ಟೊಂದು ಆಯುಧಗಳು ಇರ್ತಾವಲ್ಲ, ಅದೇ ಥರ ಈ ಬುದ್ಧ ಕೈಯಲ್ಲಿ ನೋಡಿ ಎಲ್ಲ ಥರ ಆಯುಧಗಳಿದ್ದಾವೆ, ದೇವರ ಆಯುಧಗಳು. ಅಮೋಘ ಗುರು ಇದಂತೂ. ಹೆಚ್ಚು ಕಮ್ಮಿ ನಮ್ಮ ಸಂಪ್ರದಾಯ ಥರ ಅನಿಸ್ತಲ್ಲ, ನಮ್ಮ ಜಾತಿ ಧರ್ಮ ಬುದ್ಧ ನಮ್ಮಿಂದ ತಾನೇ ಬಂದಿರೋದು. ಬುದ್ಧ ನಮ್ಮ ಭಾರತದ್ದೇ ಅಲ್ವಾ? ಇಲ್ಲೂ ಅಲಿಪೆ. ಓ ಮೈ ಗಾಡ್, ಯಾರ್ ಗುರು ಚೈನಾದಲ್ಲಿ ಸೆಲೆಬ್ರಿಟಿ ಮಸಾಜ್ ಫೋಟೋ ಸರ್ ಒಂದೇ ಫೋಟೋ ತಗೊಂಡ್ಬಿಡ್ತೀವಿ ಸರ್. ಮೇಡಮ್ ಸರ್ ಪ್ಲೀಸ್ ಸರ್. ಇವರು ಚೈನೀಸ್ ಫಿಲಮ್ ಆಕ್ಟ್ರೆಸ್. ಇವ್ರ ಹೆಸರು ಕುಚ್ಚುಕ್ಲೆ ಕುಚ್ಚುಕು. ಏನು ಸರ್ ಇವ್ರ ಹೆಸರು? ಕುಂಚಿಂಗ್ ಚಾಂಗ್ಜುಂಗ್ ಅಂತ. ಏನು ಇಷ್ಟು ಜನ ಬಾಡಿ ಗಾರ್ಡ್ ಇದ್ರ ಅವ್ರಿಗೆ? ಸರ್ ಒಂದೇ ಒಂದು ಫೋಟೋ ಸರ್ ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್. ಓ ಮೈ ಗಾಡ್ ಸರ್, ಸೆಲೆಬ್ರಿಟಿ ಸರ್ ಅಭಿಮಾನಿ ಸರ್ ಅಭಿಮಾನಿ ಸರ್ ಪ್ಲೀಸ್ ಸರ್. ಓಕೆ ಸರ್, ಇಂಟ್ರೊಡಕ್ಷನ್ ಕೊಡಿ ಸರ್. ಯಾರ್ದು? ಮೇಡಮ್ ಒಂದೇ ಒಂದು ಫೋಟೋ ಮೇಡಮ್. ಇಂಟರ್ನ್ಯಾಷನಲ್ ಮೀಡಿಯಾ ಮಾತ್ರ ನಾವು ಕೊಡೋದು. ಓಕೆ ಒಂದು ತೋರಿಸ್ಬಿಡಿ ಮೇಡಮ್. ಆಯ್ತು ಮೇಡಮ್, ನಾವು ಇದನ್ನ ಇದಕ್ಕೆ ಹಾಕ್ತೀವಿ ಮೇಡಮ್ ಪ್ಲೀಸ್ ಮೇಡಮ್. ಹುಷಾರು, ಅಲ್ಲಿ ದೂರ ನಿಂತ್ಕೊಳ್ಳಿ. ಓಕೆ ಹಾಯ್ ಮೇಡಮ್, ಗುಡ್ ಈವ್ನಿಂಗ್. 2 ನಿಮಿಷ ಅಷ್ಟೇ. 2 ನಿಮಿಷ. ಇಂಡಿಯಾ ಮೀಡಿಯಾ ಕಿಚ್ಚು ಕುಚ್ಚು ಕರ್ನಾಟಕ. ಮೇಡಮ್ ನಿಮ್ಮ ಹೆಸರೇನು ಮೇಡಮ್?
ಸುಷ್ಮಿತಾ ಅಂತ. ಮೇಡಮ್ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದೀರಾ ಮೇಡಮ್. ದಯವಿಟ್ಟು ನಮ್ಮ ದೇಶಕ್ಕೆ ಬನ್ನಿ ಮೇಡಮ್. ಚೈನೀಸಲ್ಲಿ ನೀ ಹಾವ್. ನೀ ಡೈಲಾಗ್ ಹೇಳಿ ಮೇಡಮ್ ಏನಾದ್ರು. ಅಷ್ಟೇ. ಹೇಳಿ ಸರ್ ಪ್ಲೀಸ್ ಸರ್. ಕಣ್ ತುಂಬ ನೋಡ್ಕೊಂಡ್ಬಿಡ್ತೀನಿ ಮೇಡಮ್ ನಾ. ಓ ಸೆಕ್ಯೂರಿಟಿ ಗಾರ್ಡ್ ಅವರೆಲ್ಲ ಕರ್ಕೊಂಡು ಹೋಗ್ತಾರೆ ಗುರು. ನಾವು ಚೈನಾಗ ಹೋಗ್ಬಿಟ್ಟು ಸುಮ್ಮನೆ ಬರೋಕ್ಕಾಗತ್ತಾ? ನಮ್ಮ ಜೊತೆ ಸುಷ್ಮಿತಾ ಅವರಿದ್ದಾರೆ. ಸುಷ್ಮಿತಾ ಅವರು ಚೈನೀಸ್ ಟ್ರೆಡಿಷನ್ ರೆಡಿ ಆಗಿದ್ದಾರೆ. ಸೊ ಅವ್ರಿಗೆ ಒಂದು ಹಾಯ್ ಅಣ್ಣ. ಹಾಯ್ ಹೇಳಿ ಸುಷ್ಮಿತಾ. ಹಾಯ್. ಸೊ ಇವ್ರಿಗೆಲ್ಲ ಬಾಡಿ ಗಾರ್ಡ್ಸ್ ಆಗಿ ಇಷ್ಟು ಜನ ಕರ್ಕೊಂಡು ಹೋಗ್ತಾ ಇದೀವಿ ಇವಾಗ. ರೆಡಿ ನಾನು ಸುಷ್ಮಿತಾ ಮೇಡಮ್ನ ಕರ್ಕೊಂಡು ಹೋಗಕ್ಕೆ? ಓಕೆ ಓಕೆ ಬನ್ನಿ ಹೋಗ್ತಾರಣ್ಣ. ಏನ್ ಬಾಬು ಅವರೇ ಸೈಕಲ್ ರೆಂಟ್ ಮಾಡಕ್ ನೋಡ್ತಾ ಇದ್ದೀರಾ? ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಸ್ಕ್ಯಾನ್ ಮಾಡ್ಬಿಡ್ತಾ ಎಷ್ಟಿದು? 25 ರೂಪಾಯಿ ಒಂದ್ ದಿನಕ್ಕೆ ಇಂಡಿಯನ್ ರುಪೀಸ್ ಇವ್ರು ಯಾನ? ಇಂಡಿಯನ್ ರುಪೀಸ್. ಹೌದಾ? 25 ರೂಪಾಯಿ. ಆಪಲ್ ಡೌನ್ಲೋಡ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇರ್ಬೋದಾ? ಸ್ಕ್ಯಾನ್ ಮಾಡೋದು, ಲಾಕ್ ಓಪನ್ ಆಗುತ್ತೆ, ಎತ್ಕೊಂಡು ತುಳಿಯೋದು. ಒಳ್ಳೆ ಕಾನ್ಸೆಪ್ಟ್ ಎಲ್ಲ. ಬೇಜನ್ ಸೈಕಲ್ ಇದೆ. ನಾನೆಲ್ಲ ರೌಂಡ್ ಹಾಕಿದೀವಿ ನಾನು. ಎಷ್ಟು ಸೈಕಲ್ಗಳು ನೋಡಿ. ಆಪಲ್ ಡೌನ್ಲೋಡ್ ಮಾಡ್ಕೊಂಡು ಒಂದಿನ ಫುಲ್ ಯೂಸ್ ಮಾಡ್ಕೊಬೋದು. ಒಳ್ಳೆ ಕಾನ್ಸೆಪ್ಟ್. ತಗೊಳ್ಳಿ ಹೋಗೋಣ ನಡೀರಿ. ಸೆಂಟರ್ ಆಫ್ ದ ಜಿಯಾನ್ ಸಿಟಿಯಲ್ಲಿದ್ದೀವಿ. ನಮ್ಮ ಫ್ಲೈಯಿಂಗ್ ಕಾಸ್ಪೋರ್ಟ್ ಕುಟುಂಬದವರಲ್ಲ ಅಲ್ಲಿ ಫೋಟೋ ಶೂಟ್ ಮಾಡ್ಕೊತಾವ್ರೆ. ಹಳೇ ಸಿಟಿನ ಒಂದು ಸ್ವಲ್ಪ ನಿಧಾನವಾಗಿ ಡೆವಲಪ್ ಮಾಡ್ತಾವ್ರೆ. ನಮ್ಮೂರಲ್ಲಿ ಮಧ್ಯದಲ್ಲಿ ಅವ್ರು ನೋಡಿ. ಬನ್ನಿ ಹೋಗೋಣ. ಹಳೇ ಸಿಟಿನ ಡೆವಲಪ್ ಮಾಡ್ಬಿಟ್ಟವ್ರಲ್ವಾ, ಚೆನ್ನಾಗಿ ಮಾಡೋರೆ. ಇವೆಲ್ಲ ಹಳೇ ಕಾಲದ ಬಿಲ್ಡಿಂಗ್ಗಳು ಚೆನ್ನಾಗಿ ಮಾಡೋರೆ ಹಳೆದಂತಾನೆ ಅನ್ಸಲ್ಲ ಅಲ್ವಾ? ಈಗ ಸೈಕಲ್ ಎಲ್ಲಂದ್ರೆ ಹೋಗ್ತಾರೆ ಬೈಕಲ್ಲಿ. ಏನು ನಮ್ಮ ಚೈನೀಸ್ ಹುಡುಗಿನ ಯಾವುದೋ ಕರ್ಕೊಂಬಂದ್ಬಿಟ್ಟಿದ್ದೀರಾ? ಇವಾಗ ಇಂಡಿಯನ್ ಹುಡುಗಿನ ಚೈನೀಸ್ ಹುಡುಗಿ ಮಾಡಿದ್ವಿ ಜಸ್ಟ್ ಟೆಂಪ್ರವರಿಗೋಸ್ಕರ. ಬಿಕಾಸ್ ಇವರು ತುಂಬಾ ಚೈನೀಸ್ ಡ್ರಾಮಾ ನೋಡ್ತಾರೆ, ಕೊರಿಯನ್ ಡ್ರಾಮಾಸ್ ಎಲ್ಲ ನೋಡ್ತಾರೆ. ಸೊ ಅವ್ರಿಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಇವ್ರು ಬಂದು ಇಲ್ಲಿ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ. ಸೊ ನಮ್ಮ ಚೈನೀಸ್ ಹುಡುಗಿನ ಕರ್ಕೊಂಡು ಒಂದು ಫೋಟೋ ಶೂಟ್ ಮಾಡೋಣ. ದಯವಿಟ್ಟು ಚೈನೀಸ್ ಹುಡುಗಿಗೆ ಮದುವೆ ಮಾಡಿಸಲ್ಲ, ಕೊಟ್ಟಿದ್ದು ಗೌಡ್ ಹುಡುಗಿಗೆ ಕೊಟ್ಟು ಮದುವೆ ಮಾಡಿಸ್ತೀವಿ. ಸೊ ನೋಡ್ಕೊಂಬಿಡಿ ಸುಷ್ಮಿತಾ ಅಂತ ಬ್ಯೂಟಿಫುಲ್ ಗರ್ಲ್. ಸೊ ನಾಚ್ಕೊಂತ ನಿಮ್ಗೆ ಹೆಂಗೆ ಅನಿಸ್ತು ಜಿಯಾನ್ ಸಿಟಿ ರೋಷನ್ ಅವರೇ? ಸಖತ್ತಾಗಿದೆ ಸಿಟಿ ಮಾತ್ರ. ಚೆನ್ನಾಗಿದ್ಯಾ? ತುಂಬಾ ಸಖತ್ತಾಗಿದೆ. ಏನು ಎಂಜಾಯ್ ಮಾಡಿದ್ರಾ? ನೆಕ್ಸ್ಟ್ ಲೆವೆಲ್. ಹೆವಿ ಬಿಸಿಲಂತೆ. ಹೆವಿ ಬಿಸಿಲು. ಸಾಯಂಕಾಲ ಪರವಾಗಿಲ್ಲ, ಇಷ್ಟೊಂದು ಬಿಸಿಲು ಇರಲ್ಲ. ನಮ್ಮ ಇಲ್ಲಿ ಇಬ್ಬರಿದ್ದಾರೆ, ಬಾಬು ಅವರೇ ಮತ್ತು ಸುಪ್ರೀತ್ ಅವರೇ. ಹೇಗಿದೆ ಸಿಟಿ? ಚೆನ್ನಾಗಿದೆ. ಎಲ್ಲೆಲ್ಲಿ ಹೋಗಿದ್ರಿ? ಚಳಿಗಾಲದಲ್ಲಿ ಕರ್ಕೊಂಡ್ಬಂದು ಸ್ವೆಟರ್ ಹಾಕೊಂಡ್ರು ತಡೆಯಕ್ಕಾಯ್ತಲ್ಲ, ಅಷ್ಟು ಚಳಿ. ಮತ್ತೆಲ್ಲರೂ ಚಡ್ಡಿ ಹಾಕೊಂಡು ನಿಮ್ ಹಿಂದೆ ಫುಲ್ ಹುಡುಗಿರ ಚಡ್ಡಿ ಹಾಕೊಂಡು ಓಡಾಡ್ತಾವ್ರೆ. ಚಳಿ ಅಂತೀರಾ? ನಾವು ಚಡ್ಡಿ ಹಾಕೊಂಡೆ ಬಂದಿರೋದು. ನಡೀರಿ ಸಿಟಿ ಎಕ್ಸ್ಪ್ಲೋರ್ ಮಾಡೋಣ. ಹಿಂಗ ನೀವೇ ನೋಡ್ತಾ ಇದ್ದೀರಾ ನಮ್ಮ ಚೈನಾ ವಿಡಿಯೋ ಸರಣಿಯಲ್ಲಿ ಎಂತೆಂಥ ಜಾಗಗಳನ್ನ ತೋರಿಸ್ತಾ ಇದ್ದೀವಿ. ಅವತಾರ್ ಮೌಂಟೇನ್ಸ್ ಆಗಿರ್ಬೋದು, ಸ್ವರ್ಗದ ಬಾಗಿಲಾಗಿರ್ಬೋದು, ಅದಷ್ಟೇ ಅಲ್ಲ ವಿಚಿತ್ರವಾದ ಜಾಗಗಳಾಗಿರ್ಬೋದು. ನಿಮಗೂ ಈ ಜಾಗಗಳು ನೋಡಬೇಕು ಅನ್ಸದ್ಯಾ? ಹಾಗಾದರೆ ಇದೇ ಅಕ್ಟೋಬರ್ 27ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ಎಷ್ಟಾಗುತ್ತೆ ಎಷ್ಟು ದಿನ ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಬೇಗ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಅಕ್ಟೋಬರ್ 27ನೇ ತಾರೀಕು ಚೈನಾಗೆ ಹೋಗೋಣ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕಾಣಿಸಿದ್ದೇನು ಅಂದರೆ, ಎಲ್ಲ ಸಿಟೀಸಲ್ಲೂ ಒಂದೊಂದು ಮೇನ್ ರೋಡ್ಗಳಲ್ಲಿ ಎಷ್ಟು ಕ್ಯಾಮ್ರಾ ಹಾಕಿರ್ತಾರೆ ನೋಡಿ. ಇಲ್ಲಿ ಈ ಸೈಡ್ ನಿಮಗೆ 4 ಕ್ಯಾಮ್ರಾ ಫೇಸ್ ಹಾಕಿದೆಯಾ? ಒಂದು ಅಲ್ಲಿ ನೋಡಿ, 1 2 3 4. ಆ ಸೈಡ್ 4 ಕ್ಯಾಮ್ರಾ. ಒಟ್ಟು ಈ ರೋಡ್ಗೆ 8 ಕ್ಯಾಮ್ರಾ ಹಾಕೋರೆ ಗುರು. ಒಂದು ರೋಡ್ಗೆ 8 ಕ್ಯಾಮ್ರಾ. ಅಲ್ಲಿ 2 ಕ್ಯಾಮ್ರಾ, ಅಲ್ಲೊಂದು ಕ್ಯಾಮ್ರಾ. ಹಂಗೆ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಬನ್ನಿ. ನೋಡಿ ಅಲ್ಲೊಂದು ಕ್ಯಾಮ್ರಾ. ಒಂದು ರೋಡಲ್ಲಿ ಎಷ್ಟು ಕ್ಯಾಮ್ರಾಸ್ ಹಾಕಿದ್ದಾರೆ ಅಂದರೆ ಗೊತ್ತಾಗುತ್ತೆ ನಿಮಗೆ. ತೋರಿಸ್ತೀನಿ, ಹಂಗೆ ಕರ್ಕೊಂಡೋಗಿ ಬನ್ನಿ. ಒಂದು ರೋಡಲ್ಲಿ ಎಷ್ಟು ಕ್ಯಾಮ್ರಾ ಇರ್ಬೋದು ಹೇಳಿ? 50 ಗ್ರಾಮ್. ನೋಡಿ ಇದೆಲ್ಲ 8 ಇದೆ. ಅಲ್ಲೆರಡು, ಇಲ್ಲೊಂದು, ಎಲ್ಲ ಕಡೆ ಕ್ಯಾಮ್ರಾ. ಎಷ್ಟು ಬರೀ ಒಂದು ರೋಡಿಗೆ ಎಷ್ಟು ಕ್ಯಾಮ್ರಾ ಹಾಕವ್ರೆ. ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಗಳು. ಇಡೀ ಸಿಟಿಯಲ್ಲಿ ಎಲ್ಲಿ ನೋಡಿದ್ರು ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳು. ಬನ್ನಿ ಹೋಗೋಣ. ನೋಡಿ ಇಲ್ಲೊಂದು ಕ್ಯಾಮ್ರಾ, ಅಲ್ಲಿ 2 ಕ್ಯಾಮ್ರಾ, ಅಲ್ಲೊಂದು ಕ್ಯಾಮ್ರಾ. ಏನು ಒಂದು ರೋಡಲ್ಲಿ ಒಂದು 50 ಕ್ಯಾಮ್ರಾಗಳವೆ ಗುರು. ಏನಕ್ಕೆ ಒಂದು ಈ ಥರ ಮೇನ್ ರೋಡಲ್ಲಿ ನೋಡಿ, ಈ ಥರ ಮೇನ್ ರೋಡಲ್ಲಿ ಒಂದು 50 ಕ್ಯಾಮ್ರಾಗಳು. ಅಲ್ಲಿ ಮೇನ್ ಪೊಲೀಸವ್ರು ನಿಂತ್ಕೊಳ್ಳೋ ಜಾಗ ಅಲ್ಲಿ. ಸೊ ಏನು ಕ್ರೈಮ್ ಮಾಡಿದ್ರು ಇಲ್ಲಿ, ಏನು ಟ್ರಾಫಿಕ್ ರೂಲ್ಸ್ ಮಾಡಿದ್ರು, ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರು ತಪ್ಪಿಸ್ಕೊಂಡು ಹೋಗೋ ಸೀನೇ ಇಲ್ಲ. ಇದು ಡುರಿಮ್ ಅಂತ. ಇದು ನಿಮಗೆ ಸಖತ್ತು ಕಹಿ ಇರುತ್ತೆ. ಒಂದು ತಿನ್ನೋಣ, ಒಂದು ತಗೋಣ. ಒಂದು ಚಾಲೆಂಜ್. ಹಲಸಿನಣ್ಣು ಚಿನ್ನು ಎಷ್ಟು ಶಿಷ್ಯ? 20. ಕಾಸ್ಟ್ಲಿ ಶಿಷ್ಯ. ಓಕೆ, ಹಲಸಿನಣ್ಣು ನೋಡಿ ಚಿನ್ನು. ಹಲಸಿನಣ್ಣು ಬೇಡ, ಇದು ಜುಡಾಮ್ ತಿನ್ನ. ಹಲಸಿನ ತಿಂತಾನೆ ಇರ್ತೀವಿ. ಫುಡ್ ಇದು ಗೊತ್ತು.
ಕೊಡ್ತೀನಿ ಹೋಗಿ. 20 ಅಂತೆ, ಇದಕ್ಕೆ 210 ರೂಪಾಯಿ ಲೆಕ್ಕ. ಡುರಿಮ್ ಅಂತೆ, ಇದು ಗಬ್ಬು ವಾಸನೆ ಬರುತ್ತೆ ಇದು ಫುಡ್ಡು. ಅಳ್ಸೋಗಿರಂಗಿದೆ. ಅಳ್ಸೋಗಿರಂಗಿದ್ಯಾ? ಇದು ಅಳ್ಸೋಗಿರೋದು ಇರೋದೇ ಹಂಗೆ. ಅಳ್ಸೋಗಿದ್ಯಲ್ಲೋ ಸಸ್ಯ, ಏನೋ ಇದು ಚೆನ್ನಾಗಿದ್ಯಾ? ಅದಾ ಇದ್ರದ್ದು ಕಾಯಿ. ಈ ವಾಸನೆಗೆ ಸೊ ಚಿಲ್ಡ್ರನ್ ವಾಪಸ್ ಕೊಟ್ರೆ ಕರೆಕ್ಟ್ ಆಗಿ. ಓಕೆ, ಟ್ರೈ ಮಾಡೋಣ. ಯಾರ ಕೈ ಟ್ರೈ ಮಾಡ್ಸೋಣ ಇವಾಗ? ಟ್ರೈ ಮಾಡಿ ಫಸ್ಟ್, ಆಮೇಲೆ ಎಲ್ಲ ತಿನ್ನೋಣ. ಓಕೆ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಡ್ಯೂರಿಂಗ್ ಫ್ರೂಟ್ನ ತಿಂದಿಲ್ಲ. ಇಷ್ಟು ದಿನ ಥೈಲ್ಯಾಂಡಲ್ಲಿ ತಿಂದಿಲ್ಲ. ವಾಸನೆ ಬರ್ತಾ ಇದೆಯಾ? ಒಂಥರ ವಾಸನೆ. ನನಗೆ ಹೇಳೋಕ್ಕಾಗಲ್ಲ ಸರ್, ಸೊ ಶಾಕ್ ಆಗುತ್ತೆ ಆ್ಯಕ್ಚುಲಿ. ಸೊ ಟ್ರೈ ಮಾಡೋಣ. ನೋಡಿ ಚಿನ್ನ ಹಿಂಗಿರುತ್ತೆ ಫ್ರೂಟ್, ಇದು ಅರಿಶಿನ ಥರ. ತಿನ್ನೋಣ, ಟೇಸ್ಟ್ ಮಾಡೋಣ. ಜಯ ಆಂಜನೇಯ ಅಂತ. ತುಂಬ ಚೆನ್ನಾಗಿದೆ ಫ್ರೂಟು. ಮುಚ್ಕೊಂಡು ತಿನ್ಬೇಕಷ್ಟೇ. ವಾಸನೆ ತೋರ್ಸಲ್ ತಿನ್ಸುವ ಚಿನ್ನು. ಚೆನ್ನಾಗಿದೆ ಚಿನ್ನು. ನಿಜ ಚೆನ್ನಾಗಿದೆ. ರೋಷನ್ ಹೆಂಗಿದೆ? ರೋಷನ್ ಖುಷಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಇದೆಯಲ್ಲ ಗ್ಲಾಸು. ಖುಷಿ ಇದು ಬಂದ್ಬಿಟ್ಟು ಬನ್ನಿ, ಒಳಗಡೆ ರೈಸ್, ಹಿಂದ್ಗಡೆ ಇದು ಒಳಗಡೆ ಫಿಶೆಲ್ಲ ಹಾಕ್ಬಿಟ್ಟು ಕೊಟ್ಟಿರ್ತಾರೆ. ಇದು ಸೋಯಾ ಸಾಸ್ ಕೊಟ್ಟಿರ್ತಾರೆ. ಸೋಯಾ ಸಾಸ್ ಹಾಕ್ಕೊಂಡು ಅದ್ರ ಮೇಲೆ ಯಾಕೆ ಹಿಡ್ಕೊಂಬಿಡಿ, ಟಕ್ಕಂತ ಹಿಡ್ಕೊಳ್ಳಿ. ಓಕೆ, ಇವಾಗ ದುಡ್ಡು ಕೊಡ್ಬೋದು. ಹಾಗೆ ಸುಮ್ಮನೆ ಮುಸ್ಲಿಂ ಕ್ವಾರ್ಟರ್ ನಡ್ಕೊಂಡು ಹೋಗ್ತಾ ಇದ್ವಲ್ಲ, ಸೊ ಇಲ್ಲೊಂದು ದೇವಸ್ಥಾನ ಥರ ಕಾಣಿಸ್ಕೊಂತು. ಬಟ್ ಇದು ದೇವಸ್ಥಾನ ಅಲ್ವಂತೆ, ಇದು ಟ್ರ್ಯಾಪ್ ಅಂತೆ. ನನಗೂ ಕೂಡ ಗೊತ್ತಿಲ್ಲ, ಮ್ಯಾನ್ ಮೇಡ್ ಅಂತೆ ಇದು. ಏನಪ್ಪ ಏನೇನೋ ಹೇಳ್ತಾ ಇದ್ದಾರೆ. ಸುಷ್ಮಿತಾ, ಏನಿದೆ ಆ್ಯಕ್ಚುಲಿ? ಎಂಟರ್ ಆಗಿದ ತಕ್ಷಣ ಒಂದು ಬುದ್ಧಿಸ್ಟ್ ಸ್ಟ್ಯಾಚು ಕಾಣಿಸುತ್ತೆ. ಕೈ ಮುಗ್ದು ಒಳಗಡೆ ಹೋದರೆ ಫುಲ್ಲು ಮರಳು ಮಾಡಿ ಎಲ್ಲ ದುಡ್ಡು ತೊಗೊಂಡ್ಬಿಡ್ತಾರೆ. ಸೊ ಇಟ್ಸ್ ಅ ಟ್ರ್ಯಾಪ್. ಸೊ ನೋಡಕ್ಕೆ ಚೆನ್ನಾಗಿ ಕಾಣುತ್ತೆ ಇದು, ಬಟ್ ಇಟ್ಸ್ ಆ ಥರ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಾನು ಕೂಡ ಅಷ್ಟೇ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸುಷ್ಮಿತಾ, ಮಾಡಿ ತೋರಿಸ್ತೀರಾ ಏನಿದು ಅಂತ? ಮಾಡಿ ತೋರಿಸಿ ಸುಷ್ಮಿತಾ. ಅಲ್ಲ, ಜಸ್ಟ್ ಪ್ರೇ ಮಾಡಬೇಕಷ್ಟೇ. ಓಕೆ. ನಮ್ಮ ಆಂಜನೇಯ ಸ್ವಾಮಿ ಥರ ಎಲ್ಲ ಇದು ಸೇಮ್ ಆಂಜನೇಯ ಸ್ವಾಮಿ ಥರ ಇಲ್ಲ ನೋಡಿ. ಓಕೆ. ಆಲಿಪೆಲ್ಲ ಕೊಟ್ಬಿಟ್ಟಿದ್ದಾರೆ ಗುರು ಇವಾಗ ಎಲ್ಲ ಕಡೆ. ಓಕೆ, ಪ್ರೇ ಅಂತ ಮಾಡೋಣ. ಸೊ ಎಲ್ಲ ದೇವರು ಒಂದೇ, ನಾಮ ಹಲವು. ನಾವು ನಮಸ್ಕಾರ ಮಾಡ್ಕೊಂಡ್ವಿ, ಒಳಗಡೆ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ನೋಡ್ತಾ ಇರೋದು ಇವರು ಏನೋ ಭಾಷೆ ಬರ್ದಿದೆ ನಮ್ಗೆ ಗೊತ್ತಿಲ್ಲ. ಇದೆಲ್ಲ ಏನಿದೆ ನೋಡ್ತಾ ಇದ್ರಲ್ಲ, ವಿಶ್ ಟ್ರೀ ಅಂತ, ವಿಶ್ ಅಂತೆ. ನಮ್ಗೇನೇ ಆಗಬೇಕು ಅನ್ನೋ ಬರೆದ್ಬಿಟ್ಟು ಈ ಥರ ಕಟ್ಟಿದ್ರೆ ವಿಶ್ ನೆರವೇರುತ್ತೆ ಅಂತ ಒರಿಜಿನಲ್ ಆಗಿ ಹೇಳ್ತಾರೆ. ಬಟ್ ಹಿಂಗಿದೆ ವಿಷಯ. ಓಕೆ, ನೋಡಿದ್ರ ನಾವು ಹೆಂಗೆ ಬಂದ್ವಿ ಅಂತ? ನಾವು ಬಂದು ದೇವಸ್ಥಾನ ಅನ್ಕೊಂಡ್ಬಂದ್ವಿ ಗುರು. ಎಲ್ಲ ಮರಳು ಚೈನಾದವರೆಲ್ಲ ಮರಳು ಮಾಡೋರು. ಆದರೆ ಚೆನ್ನಾಗಿದೆ ಗುರು, ಎಷ್ಟು ಚೆನ್ನಾಗಿದೆ ಅಲ್ಲ ಮಾತ್ರ ನೋಡೋಕ್ಕೆ. ಏನೇ ಸಿಗ್ತದೆ ಸುಷ್ಮಿತಾ ನಮಗಿಲ್ಲಿ? ಇಲ್ಲಿ ಇವಾಗ ಯಾರಾದರೂ ಟೂರಿಸ್ಟ್ ಅಂತ ಬಂದಿದ್ರೆ ಈ ಕಂಟ್ರಿಯಲ್ಲಿ ಏನಾದ್ರು ನೆನಪಿಗೆ ಅಂತ ಇಲ್ಲಿಂದ ಮ್ಯಾಗ್ನೆಟ್ಸು ಅಥವಾ ಕೀ ಚೈನ್ಸು ಎಲ್ಲ ತಗೊಂಡು ಹೋಗ್ಬೋದು. ಅದೇ ಹೇಗಿದೆ ಹೇಳಿ ನಮ್ಗಾಗೆ. ಪ್ರೈಸಸ್ಸು ಇಲ್ಲಿ ಒಳಗಡೆ ಆಚೆಗಿಂತ ಸ್ವಲ್ಪ ಜಾಸ್ತಿ ಇದೆ.
ಸೊ ಒಂಚೂರು ಕಮ್ಮಿ ಮಾಡಲ್ಲ ಕೇಳಿದ್ರೆ. ಸೊ ಆಚೆ ಇಲ್ಲಿ ಬದಲು ಆಚೆನೇ ನೋಡೋದು ಬೆಸ್ಟ್. ಸೊ ಲೋಕಲ್ ಜನಕ್ಕೆ ಹೆಲ್ಪ್ ಮಾಡ್ದಂಗೂ ಆಗುತ್ತೆ. ಹಾಂ ಹೌದು. ನಾವಿಲ್ಲಿ ನೋಡೋಕ್ಕೆ ಹೋಗಲ್ಲ, ಸೊ ನಾವು ಬನ್ನಿ ಲೋಕಲ್ಸ್ ಬಗ್ಗೆ ಸಹಾಯ ಮಾಡ, ಅವ್ರ ತಗೊಂಡ್ರೆ ಹೆಲ್ಪ್ ಆಗುತ್ತೆ ಅವ್ರಿಗೆ. ಏನಂತೀರಾ? ಹಾಂ ಹೌದು, ಹೋಣ ಬನ್ನಿ. ಇದೆಲ್ಲ ಏನು ಗೊತ್ತಾ ಸುಷ್ಮಿತಾ, ಆ್ಯಕ್ಚುಲಿ ವಿಶ್ ಟ್ರೀ ಅಂತಾರೆ. ನಮ್ಗೆ ನಾವು ಏನಾದ್ರು ಅಂದ್ಕೊಂಡು ಕಟ್ಟಿದ್ರೆ ಅದು ವಿಶ್ ನೆರವೇರುತ್ತೆ ಅಂತ. ಸೊ ಜಪಾನಲ್ಲಿ ಈ ಥರ ಒಂಥರ ಅದೇ ಥರ ಕಾನ್ಸೆಪ್ಟ್ ಇದು ಕೂಡ. ನಾವು ತಡ್ಕೊಂಬಂದು ಅನ್ಸುತ್ತೆ ಆ್ಯಕ್ಚುಲಿ ಬರಬೇಕಾದ್ರೆ. ಓಕೆ, ಚೈನಾಗೆ ಬಂದ್ಬಿಟ್ಟು ಟುಕ್ಟುಕ್ಕಲ್ಲಿ ಹೋಗ್ತಾ ಇದೀವಿ. ಏನು ಮಾಡ್ತಾನೆ ಶಿಷ್ಯ? ಅವನ ಫ್ರೆಂಡನ್ನು ಕರ್ಕೊಂಬತ್ತವನೆ. ಅದು ಉಲ್ಟಾ ಆಗ್ತಾ ಇತ್ತು, ಅದು ಇವಾಗ ಬಿದ್ದೋಗ್ತಾ ಇತ್ತು. ಧೀರ ಧೀರ ಹೋಗಿ. ಎಣ್ಣೆ ಹೋಗ್ರಪ್ಪ. ಸುಷ್ಮಿತಾ ಗಾಬರಿ ಆಗ್ಬಿಟ್ಲು. ಅವ್ರು ಮಜಾ ಕೊಡ್ತಾವ್ರೆ ಅಷ್ಟೇ. ಇಟ್ಕೊಳ್ಳಿ, ಇಬ್ರು ಗಟ್ಟಿಗೆ ಇಟ್ಕೊಳ್ಳಿ. ಗೊತ್ತಿಲ್ಲ, ಮಜಾ ಕೊಡ್ತಾವ್ರೆ ಅಷ್ಟೇ. ಅವರು ಎಕ್ಸ್ಪೀರಿಯನ್ಸ್ ಕೊಡ್ತಾವ್ರೆ ಅಷ್ಟೇ. ಅವನು ಗಟ್ಟಿಗೆ ಇಟ್ಕೊ, ಏನಾಗಲ್ಲ. ದೂರ ಇತ್ತು, ದೂರ ಇತ್ತು. ಏನಾಗಲ್ಲಪ್ಪ. ಇದೇ ನವೆಂಬರ್ 7ನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ ಟೂರ್ಸ್ ಕಡೆಯಿಂದ ಜಪಾನ್ ಮತ್ತು ಸೌತ್ ಕೊರಿಯಾ ಗ್ರೂಪ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ ಗೊತ್ತಾ? ಟೋಕಿಯೋ, ಒಸಾಕಾ, ಕಿಯೋಟೋ ಮತ್ತು ಮೌಂಟ್ ಫಿಜಿ. ಹಾಗೆ ಸೌತ್ ಕೊರಿಯಾಲಿ ಬೂಸಾನು ಮತ್ತು ಸಿಯೋಲು ಕರ್ಕೊಂಡು ಹೋಗ್ತಾ ಇದೀವಿ. ಅದಷ್ಟೇ ಅಲ್ಲದೆ ನಾರ್ತ್ ಕೊರಿಯಾ ಬಾರ್ಡರ್ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ನಿಮಗೆ ಸೇಫಾಗಿ ಜಪಾನು ಸೌತ್ ಕೊರಿಯಾ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡ್ಬರ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ನವೆಂಬರ್ 7ನೇ ತಾರೀಕು ಜಪಾನ್ ಮತ್ತು ಸೌತ್ ಕೊರಿಯಾಗೆ ಹೋಗೋಣ.